ಸೂರ್ಯಂಗು ಚಂದ್ರಂಗು ಬಂದಾರ ಮುನೇಸು. ಕರ್ಮ ಕರ್ಮ, ಹೇಳ್ರಣ್ಣ ಇದು ಸ್ನಾನ ಮಾಡೋ ಕೊಳ ಅಲ್ಲ, ಫೌಂಟನ್ನು. ರಾಜಣ್ಣ ಯಾರೋ ನೀನು? ನಾನಾ ಮರಿ. ನಮ್ಮ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿದಂತ ಶುಭಮಂಗಳ ಸಿನಿಮಾ, ಶುಭಮಂಗಳ ಜಯರಾಮ್ ಅಂತ ನೋಡಿ ಅವ್ರ ಮನೆ ಸ್ನೇಹಿತರೆ. ಇದು ನಮ್ದು ಫಸ್ಟ್ ಸೈಟ್ ಅಲಾಟೆಡ್ ಜಯನಗರದಲ್ಲಿ. ಸರ್ ಇದು 60ಕ್ಕೆ 75. 60ಕ್ಕೆ 75, ಈ ಕಡೆ 60, ಈ ಕಡೆ 75. ಓ ಮೈ ಗಾಡ್. ತೆಂಗಿನ ಮರಕ್ಕೆ 62 ಆಗಿದೆ. ಮನೆಗೆ ಬಂದು 2 ವರ್ಷ ಆದ್ಮೇಲೆ ಹಾಕಿರ್ತೀನಿ. ಸರ್ ಹಂಗಾರೆ ಇದು 65 ವರ್ಷದ ಮನೆ ಇದು. ಈ ಕಡೆ 60, ಈ ಕಡೆ 75. ಎಷ್ಟು ಈ ಸೈಟ್ ಅವಾಗ? ಎಲ್ಲ ಸೇರಿ 3,500,000 ಆಯ್ತು. ಈ ಪಕ್ಕದ ಮನೆ ಮಾರಾಟ ಆಯ್ತು. ಕೊಂಡ್ಕೊಂಡಿದ್ವು ಅವ್ರು 12 crores ಅಂತ. ಇದೇನು ಇಷ್ಟು ದೊಡ್ಡ ಕಿಚನ್ ಅಂತ ಎಲ್ಲರೂ ಹೇಳ್ತಾರೆ. ನಮ್ಮ ಅಮ್ಮ ಅಡಿಗೆ ಮಾಡ್ಬಿಟ್ರೆ ಮಧ್ಯದಲ್ಲಿ ಇಟ್ಬಿಡೋರು, ಎಲ್ಲ ಸುತ್ತೂರ ಕೂತ್ಕೊಂಡ್ಬಿಡ್ತಾ ಇದ್ರು. ಜಯನಗರ ಬಸ್ಸೇ ಇರಲಿಲ್ಲ. ಸೆಕೆಂಡ್ ಬ್ಲಾಕ್ ಇತ್ತು. ಹಾಲ್ಗೆ ನಾವು ಗಾಂಧಿ ಬಜಾರ್ಗೆ ಹೋಗ್ಬೇಕಾಗಿತ್ತು. ಲೋ ಆಟೋ ರಿಕ್ಷಾ ಸಿಗೋದು ಅವಾಗ ಹುಡುಕಿರೆ. ಅವ್ರಿಗೇನು ಹೇಳ್ತಾ ಇದ್ವಿ, ಡಬಲ್ ಮರ್ಡರ್ ಕೇಸ್ ಬಾವಿ ಮನೆ ಅಂತ. ಸೋ ಬಿಕಮ್ ಫೇಮಸ್. ನನಗೀಗ 90 ಆಗೋಯ್ತು ಮೊನ್ನೆ ಡಿಸೆಂಬರ್ 25ಗೆ. ಕಣ್ಣೆಲ್ಲ ಕಾಣೋದು ನೀಟಿಗೆ ಫಸ್ಟ್ ಕ್ಲಾಸ್ ಆಗಿದೆ. ಹಲ್ಲು ಒರಿಜಿನಲ್. ನಾನು ಒರಿಜಿನಲ್ಲೇ ಸದ್ಯಕ್ಕೆ. ನನ್ನ ವೈಫು ಶ್ಯಾಮಲಾ ಅಂತ ಬ್ಯಾಂಗ್ಳೂರ್ ಟ್ರೆಷರಿ ಒಳಗೆ ಅವಳಿಗೆ ಕೆಲಸ ಸಿಕ್ತು, ಸರ್ಕಾರಿ ಖಜಾನೆ ಇಲಾಖೆ. ಮದುವೆ ಆದ ಮಾರನೇ ದಿವಸ ಆಫೀಸ್ ಕೊಟ್ಟಾರೆ. ನಿಮ್ಗೆ ಹೋಗ್ಲಿಲ್ವಾ? ಅವಾಗಿನ ಕಾಲದಲ್ಲಿ ದುಡ್ಡೇ ಇಲ್ಲ, ಇನ್ನೇನ. ಶುಭ ಮಂಗಳ ಸುಮುಹೂರ್ತವೇ ಶುಭವೇ. ನಮಸ್ಕಾರ ಸ್ನೇಹಿತರೆ, ಬನ್ನಿ ಒಂದು ಒಳ್ಳೆ ಸಿನಿಮಾದ ಬಗ್ಗೆ ನನಗೆ ಬೆಳಗ್ಗೆ ನೆನಪಾಯಿತು. ತುಂಬ ಸಂತೋಷ ಆಗ್ತಾ ಇದೆ, ನಿಮಗೂ ಸಂತೋಷ ಆಗಿರುತ್ತೆ. ಯಾಕೆ ಗೊತ್ತಾ, 1975ನೇ ಇಸ್ವಿಯಲ್ಲಿ ಬಂದ ಸಿನಿಮಾ ನಮ್ಮ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿದಂಥ ಶುಭಮಂಗಳ ಸಿನಿಮಾ. ನಮ್ಮ ಶ್ರೀನಾಥ್ ಅವರು, ಆರತಿ ಅವರು ಅದ್ಭುತವಾದ ಅಭಿನಯ, ಅಂಬರೀಷ್ ಕೂಡ ಇದ್ರು, ನಮ್ಮ ಶಿವರಾಮ್ ಸುರ್ಕ್ ಕೂಡ ಇದ್ರು. ಸೊ ಆ ಸಿನಿಮಾದಲ್ಲಿ ಅಭಿನಯಿಸಿದಂಥ ಇನ್ನೊಬ್ರು ಕಲಾವಿದರು, ಅವರ ಹೆಸರೇ ಶುಭಮಂಗಳ ಜಯರಾಮ್ ಅಂತ ನೋಡಿ ಅವ್ರ ಮನೆ ಸ್ನೇಹಿತರೆ. ಇದು ಬೆಂಗಳೂರಿನ ಜಯನಗರ 4th ಬ್ಲಾಕು. ಜಯನಗರ 4th ಬ್ಲಾಕ್ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡಿದಂಥ ಬಡಾವಣೆ. ಇದು ತುಂಬ ದೊಡ್ಡ ಸೈಟ್ಗಳಿರುವಂಥ ಒಂದು ಜಾಗ. ಇಲ್ಲಿ ನೋಡ್ತಾ ಇದ್ರಿ, ಬಹುಶಃ ಇದು 100x100 ಇರಬೇಕು, ಅಷ್ಟು ದೊಡ್ಡ ಸೈಟ್ ಇದು. ಒಳಗಡೆ ಹೋಗೋಣ, ಶುಭಮಂಗಲದಲ್ಲಿ ಆಕ್ಟ್ ಮಾಡುವಂಥ ನಮ್ಮ ಜಯರಾಮ್ ಅವ್ರನ್ನ ಭೇಟಿ ಮಾಡೋಣ. ರವಿ ಕಲಾವಿದರು ಅಂತ ಹೇಳಿ ಒಂದು ಸಂಸ್ಥೆ ಇತ್ತು, ನಾಟಕದ ಸಂಸ್ಥೆ, ಅಲ್ಲಿಯ ನಾಟಕದ ಕಲಾವಿದರು. ಸೊ ಏನು ಇವ್ರ ಕಥೆ ಕೇಳೋಣ. ಸ್ವಾಗತ ನಿಮಗೆ ವಿಶೇಷವಾದ ಕಥೆಗೆ. ಒಂದು ನಾಸ್ಟಾಲಜಿಯ, ಒಂದು ಹಳೆ ನೆನಪುಗಳಿಗೆ ಜಾರೋಣ. ಶುಭಮಂಗಳ, ಪುಟ್ಟಣ್ಣ ಕಣಗಾಲ್, ಆ ಕಾಲದ ಏರಾವನ್ನ ಜ್ಞಾಪಿಸ್ಕೊಳ್ಳೋಣ ನಮ್ಮ ಜಯರಾಮ್ ಅವರ ಸಂದರ್ಶನದ ಮೂಲಕ. ಸ್ವಾಗತ ಈ ಒಂದು ವಿಶೇಷವಾದ ಸಂಚಿಕೆಗೆ, ಈ ಒಂದು ಹಳೆಯ ನೆನಪುಗಳಿಗೆ. ಬನ್ನಿ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ. ಸರ್ ನಮಸ್ತೆ ಸರ್. ಪ್ರೀತಿಯ ತೀರವ ಸೇರುವುದೊಂದೇ. ಬನ್ನಿ ನಾವು ಸೈಡ್ ಗೇಟಿಂದ ಹೋಗ್ಬಿಡೋಣ ಒಳಗಡೆಗೆ. ಬೆಂಗಳೂರಿನ ಜಯನಗರದ ಒಂದು ಹಳೆ ಮನೆ ಹೇಗಿದೆ ಅಂತ ಕೂಡ ನೋಡೋಣಂತೆ. ಜಯರಾಮ್ ಸರ್ನ ಮಾತಾಡಿಸ್ತಾ. ಸರ್ ನಮಸ್ತೆ ಸರ್ ಹೇಳ್ಬೇಕು ಸರ್, ಹೇಗಿದ್ರೆ ಸರ್? ನಾವು ಒಳ್ಳೆ ಕಲಾ ಮಾಧ್ಯಮ ನಾವು ಬಾರಿ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಳ್ಳೆ ಪ್ಲೇಸ್ಗಳು ತೋರಿಸ್ತೀರಾ. ಥ್ಯಾಂಕ್ ಯು. ತಮ್ಮ ಹೆಸರು ಪರಿಚಯ? ಖುಷಿ ಆಗುತ್ತೆ. ಗಣೇಶ್ ನಾಯಕ್ ಅಂತ ಹೇಳ್ಬಿಟ್ಟು ನಮ್ದು ದಾವಣಗೆರೆ. ದಾವಣಗೆರೆ ಕಡೆನೂ ಒಳ್ಳೆ ಪ್ಲೇಸ್ ಇದೆ. ನಮ್ಮ ದಾವಣಗೆರೆ ವಿಸಿಟ್ ಮಾಡಿ. ಆಗಲಿ. ಆ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಮಾಡೋ ಲೇಔಟ್ ಇದು ಅಂದರೆ ಅದಕ್ಕೂ ಮುಂಚೆ ಲಂಕಪ್ಪ ಅವರಿದ್ರು. ಯಾರು ಸರ್? CITB ಅಂತಿತ್ತು ಅವಾಗ. ಲಂಕಪ್ಪ ಅಂತಿದ್ರು ಚೇರ್ಮನ್. ಅವ್ರು ಮಾಡಿದ್ವಿ. ಓಕೆ. ಒಂಥರ BBMP ತರ ಅವಾಗ CITB. ಅವ್ರು CITB. BBMPನೂ ಅಲ್ಲ, BDA. BDA ಆಗೋಕ್ಕೆ ಮುಂಚೆ CITB ಅಂತೀವಿ, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್. ಇದು ನಮ್ಮದು ಫಸ್ಟ್ ಸೈಟ್ ಅಲಾಟೆಡ್ 1959ನಲ್ಲಿ ಜಯನಗರದಲ್ಲಿ. ಫಸ್ಟ್ ಸೈಟು. ಅವಾಗ ಇದು ಹೊಸ ಲೇಔಟ್ ಮಾಡಿದ್ರು. ಇಲ್ಲಿ ಕೆರೆ ಇತ್ತು. ಕಂಪ್ಲೀಟಾಗಿ ಕೆರೆ ಒಳಗೆ ನಮ್ಗೆ ಈ ಕಾರ್ನರ್ ಸೈಟ್ ಆಯಿತು. ಕೆರೆ ಒಳಗೆ ಈ ಸೈಟ್ ಕೊಟ್ಬಿಟ್ರು. ಇದಷ್ಟು 50/75 ಒಂದು ಬ್ಯಾಚ್ ಮಾಡಿರಿ. ಒಂದೊಂದು ಸೈಟ್ ಮಾಡಿಬಿಟ್ಟು ಒಂದೊಂದು ಸೈಟು 50/75. ಈ ಸೈಟ್ 50/75. 55/75 ಏನಾಯಿತು, ನಮ್ಗೆ ಇಲ್ಲಿ ಕೆರೆಯಲ್ಲಿ ಕೊಟ್ಬಿಟ್ಟಿದ್ರಲ್ಲ, ಅದಕ್ಕೇನು ಮಾಡಬೇಕು, ಕೊನೆಯಲ್ಲಿ ಅದಕ್ಕೆ ರೋಡ್ ಮಾಡ್ತೀವಿ ಅಂತ ರೋಡ್ ಮಾಡಿರು 59ನಲ್ಲಿ. ರೋಡ್ ಮಾಡಿಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ಅದಕ್ಕೆ ನಮಗೆ ಇನ್ನೊಂದು 10 ಅಡಿ ಬರುತ್ತೆ, ನೀವು ತೊಗೊಳೋದಾರೆ ತೊಗೊಂಬಿಡಿ ಅಂತ. ಸೊ ನಮ್ಮದು 60/70. 60ಕ್ಕೆ 75 ಸೈಟ್ ಇದು. ತುಂಬ ದೊಡ್ಡ ಸೈಟು. ಆಗಿನ ಕಾಲಕ್ಕೆ 1959. ಈಗ ಎಷ್ಟು 70 ವರ್ಷ ಆಯಿತು? 65 ವರ್ಷ ಆಯಿತು. 64 ವರ್ಷ ಆಯಿತು. 64 ವರ್ಷ. ಅವತ್ತಿಂದ ನೀವು ಇಲ್ಲಿ ರೆಸಿಡೆಂಟು? ಎಲ್ಲೂ ಹೋಗಿಲ್ಲ, ಮನೆ ಏನೂ ಮಾಡಿಲ್ಲ. ಕಟ್ಟಿದ್ರಲ್ಲಿ ಸ್ವಲ್ಪ ರಿಪೇರಿ ನನಗೆ ವಯಸ್ಸಾದ ಮೇಲೆ ಹಾಗೆ ನಾವು ಹಾಸ್ಪಿಟಲ್ನಲ್ಲೂ ಇಂಜೆಕ್ಷನ್ಗಳು ಚುಚ್ಚಿಸ್ಕೊತೀವೋ ಹಾಗೆ ಈ ಮನೆಗೂ ಸ್ವಲ್ಪ ಇಂಜೆಕ್ಷನ್ನು ಕೊಟ್ಟು ಮೇಂಟೈನ್ ಮಾಡ್ಕೊಂಡು. ಸೈಟ್ ಅಲಾಟ್ ಆದ ತಕ್ಷಣ ಕಟ್ಟಿದ ಮನೆ ನಾನು ಇಮಿಡಿಯೇಟಾಗಿ ಕಟ್ಬಿಟ್ವಿ. 59ನಲ್ಲಿ ಅಲ್ಲೇ ಎಂಡಲ್ಲಿ ಅಲಾಟ್ ಆಯಿತು, 60ನಲ್ಲಿ ಕಟ್ಬಿಟ್ವಿ. ಸರ್ ಹಂಗಾರೆ ಇದು 65 ವರ್ಷದ ಮನೆ ಇದು? 65 ವರ್ಷದ ಮನೆ. ಓ ಮೈ ಗಾಡ್. ಹಂಗಾರೆ ಈ ಬಡಾವಣೆ ಮೊದಲನೇ ಮನೆ? ಎಂಟೈರ್ ಈ 4th ಬ್ಲಾಕಲ್ಲಿ ಎಂಟೈರ್ ಹೌಸ್ ನಮ್ಮದು. ಆ ಎದುರುಗಡೆ ಅಲ್ಲಿ ಒಬ್ಬರು ಡಾಕ್ಟ್ರ್ ಕಟ್ಕೊಂಡ್ರು, ಅವರು 2 ಮನೆ ಕಟ್ಟಿರೋ ಅಂತ ನಮ್ಮದು. ಆ ಮನೆ 2. ನಾವು 4th ಬ್ಲಾಕ್ ಬಸ್ ಟರ್ಮಿನಸ್ ಅಂತ ಇಲ್ಲಿಲ್ವಲ್ಲ, ಆವಾಗ ಏನೂ ಇರಲ್ಲ.
ಫೋರ್ಟ್ ಬ್ಲಾಕ್ ಬಸ್ ಸ್ಟ್ಯಾಂಡೇ ಇಲ್ಲ. ಏನಿತ್ತು ಅಲ್ಲಿ ಕಲ್ಲಿನ ಕಾಂಪೌಂಡ್ ಇತ್ತು, ಅದರೊಳಗಡೆ ಬಯಲು ಥರ ಅಲ್ಲೆಲ್ಲ ಗಿಡ ಮರ ಎಲ್ಲ ಬೆಳ್ಕೊಂಡಿತ್ತು. ಇದು ಅಷ್ಟೇ, ಎದುರುಗಡೆನೂ ಅಷ್ಟೇ ಕಲ್ಲಿನ ಕಾಂಪೌಂಡ್ ಹಾಕ್ಬಿಟ್ಟಿದ್ರು ಸುತ್ತೂರ, ಅದು ಗಿಡ ಮರ ಎಲ್ಲ ಬೆಳ್ಕೊಂಡಿತ್ತು. ಅಲ್ಲಿ ನಾವು ನಿಂತ್ಕೊಂಡ್ರೆ ನಮ್ಮನೆ ಹಿಂಭಾಗ ಕಾಣೋದು ಫೋರ್ಟ್ ಬ್ಲಾಕ್ ಬಸ್ ಸ್ಟ್ಯಾಂಡಿಂದ ಸ್ಲೋಪ್ ಇದೆ ನೋಡಿರ್ಬೋದು, ಡೌನ್ ಇದೆ ಕರೆಕ್ಟಾಗಿ ನಮ್ಮ ಮನೆ. ಇನ್ಯಾವುದು ಮನೆ ಇರಲಿಲ್ಲ, ಎಂಟೈರ್ ಹೌಸ್ ನಮ್ಮದೊಂದೇ ಮನೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಮನೆಗೆ ಬಂದಾಗ ನಮ್ಮ ಮನೇಲಿ ನಮ್ಮ ತಾಯಿ ಒಬ್ಬರೇ ಇರೋರು, ನಮ್ಮ ಅಕ್ಕ ಕೆಲಸಕ್ಕೆ ಹೋಗೋಳು, ನಮ್ಮ ಅಣ್ಣ ಡೆಕ್ಕನ್ನಲ್ಲಿ ಮ್ಯಾಗ್ಝಿನ್ ಎಡಿಟರ್ ಆಗಿದ್ದ ಅವನು. ಸೊ ನಮ್ಮ ತಂದೆ ಡೆಕ್ಕನ್ನಲ್ಲಿ ಅಸಿಸ್ಟೆಂಟ್ ಎಡಿಟರ್ ಆಗಿದ್ದು. ಸೊ ಬಿ ಎಸ್ ರಾಮರಾವ್ ಅಂತ, ಕೈಲಾಸಂ ರಾಮರಾವ್ ಅಂತ ವೆರಿ ಫೇಮಸ್ ಮ್ಯಾನ್. ಬಿ ಎಸ್ ರಾಮರಾವ್, ಬಿ ಎಸ್ ವೆಂಕಟರಾವ್, ಬಿ ಎಸ್ ನಾರಾಯಣರಾವ್ ಅಂತ 3 ಜನ ಬ್ರದರ್ಸ್. ಅದರಲ್ಲಿ ಕೈಲಾಸಮ್ಮು ಯಾವ ನಾಟಕನೂ ಬರೀಲಿಲ್ಲ, ನೀವು ಗೊತ್ತಿರ್ಬೋದು, ಬರೀಲಿಲ್ಲ, ಹೇಳೋರು ಕೂತ್ಕೊಳ್ಳೋರು. ಅದು ನಮ್ಮ ತಂದೆಯವರೇ ಬರೆದಿದ್ದು, ಮೆಜಾರಿಟಿ ಪುಸ್ತಕ ಬರೆದಿದ್ದು ನಮ್ಮ ತಂದೆಯವರು. ಸರ್ ಕೈಲಾಸಂ ಅವ್ರು ಹೇಳ್ತಾ ಇದ್ದ ನಾಟಕಗಳು ಸಾಹಿತ್ಯ ಬರ್ಕೊಂಡು ನಿಮ್ಮ ತಂದೆ ನಮ್ಮ ತಂದೆ ಬರ್ಕೊಂಡು ಪಬ್ಲಿಷ್ ಮಾಡಿದ್ದು ಅವರೇ ನಿಮ್ಮ ತಂದೆ. ಅದೇ ಈ ಕೈಲಾಸಂ ಅವರು ಸಿಗರೇಟ್ ಸತ್ತ ಮಲಗ್ಬಿಡೋರು ಅಥವಾ ಕೂತ್ಕೊಂಡು ರಾತ್ರಿ 12 ಗಂಟೆ ಆಗೋಗ್ಬಿಟ್ಮೇಲೆ ಅವರು ಸಿಗರೇಟ್ ಸೇದು ಎಲ್ಲ ಆಗ್ಬಿಟ್ಮೇಲೆ ಕೂತ್ಕೊಂಡು ರಾಮು ಅಂತ ಹೇಳೋರು. ನಮ್ಮ ಮನೇಲಿ 1 ವರ್ಷ ಇದ್ದರು, ಈ ಮನೆ ಅಲ್ಲ ಅದು, ಅಲ್ಲಿ ವಿಶ್ವೇಶ್ವರಂಗಳಿದ್ವಿ. ಆವಾಗ ನಾನು ಮಾತಾಡ್ತಾ ಇರೋದು 1943-44 ಆವಾಗ ಅಲ್ಲಿದ್ದರು. ಆಮೇಲೆ ಎಲ್ಲಿದ್ದರೂ ಅಷ್ಟೇ ನಮ್ಮ ತಂದೆ ಅಲ್ಲಿ ಸೈಕಲ್ ಹಾಕ್ಕೊಂಡು ಹೋಗೋರು. ನಮ್ಮ ತಂದೆ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಕೆಮಿಸ್ಟ್ರಿ ಟೀಚರು, ಬಿ ಎಸ್ ರಾಮರಾವ್ ಅವರು. ಬಿ ಎಸ್ ರಾಮರಾವ್ ಅವರು ಯಾರು ಅಂದರೆ ಅನಿಲ್ ಕುಂಬ್ಳೆ ಇಲ್ವಾ, ಅನಿಲ್ ಕುಂಬ್ಳೆ ತಾತ ಕುಂಬ್ಳೆ ನಂಜುಂಡಯ್ಯನವರು ಅಂತ, ಇವರೆಲ್ಲ ನ್ಯಾಷನಲ್ ಹೈಸ್ಕೂಲ್ ಟೀಚರ್ಸ್. ಗಾಂಧಿ ಸ್ಕೂಲ್ ಅಂತ ಅದಕ್ಕೆ ಹೆಸರು, ನ್ಯಾಷನಲ್ ಹೈಸ್ಕೂಲ್ಗೆ. ನ್ಯಾಷನಲ್ ಹೈಸ್ಕೂಲ್ ಅಂಥ ಒಂದು ಒಳ್ಳೆ ಸ್ಕೂಲು. ಈಗ ಹೇಗಿದೆ ಗೊತ್ತಿಲ್ಲ, ನಾವೆಲ್ಲ ಓದಿದ್ದು ಅಲ್ಲೇ. ಪ್ರೈಮರಿಗೆ ಸೇರಿಬಿಟ್ರೆ ಕಾಲೇಜ್ ಮುಗಿಸ್ಕೊಂಡೇ ಆಚೆ ಬಂದಿದ್ದು ನಾನು, ನಮ್ಮ ಅಣ್ಣ, ನಮ್ಮ ಅಕ್ಕ ಎಲ್ಲರೂ ಅಷ್ಟೇ, ಎಲ್ಲರೂ ಅಲ್ಲಿ ಮುಗಿಸ್ಕೊಂಡು ಬಂದ್ಬಿಟ್ವಿ ಆಚೆ. ಸೊ ಕೈಲಾಸಂ ಅವ್ರ ಸಾಹಿತ್ಯ ಬರ್ಕೊಂಡಂತ ಬಿ ಎಸ್ ರಾಮರಾವ್ ಅವ್ರ ಮಗ ತಾವು. ಮಗ. ಕೈಲಾಸಂ ಬಗ್ಗೆ ಹೇಳೋದಾದರೆ ಅದೇ ಒಂದು ನೀವು 2 ಎಪಿಸೋಡ್ ಮಾಡಬೇಕಾಗುತ್ತೆ. ಮಾಡೋಣ ಇವತ್ತು, ಅದೇ ಇಡೀ ದಿನ ನಿಮ್ಮ ಸತ್ಸಂಗ. ಬನ್ನಿ ಕುತ್ಕೊಂಡ್ಬಿಡೋಣ, ಒಳ್ಳೆಯವ್ರ ಸಂಘವೇ ಸತ್ಸಂಗ. ಬನ್ನಿ ಹೋಗೋಣ. ಜಯನಗರದ ನಿಲ್ಸಿದ್ದು ನನ್ನ, ಬನ್ನಿ ಅಂತಂದೆ ನಾನು. ಏನು ಹೊರಗಡೆ ಚೆನ್ನಾಗಿದೆ ಅಂತ ನಿಂತ್ಕೊಂಡ್ಬಿಟ್ರೆ ಅನ್ಕತ್ತೀವ ಅಂತ. ಬನ್ನಿ ಮನೆ ಹೆಂಗಿದೆ ನೋಡ್ಕೊಂಬರೋಣ. ಬನ್ನಿ. ಬೆಂಗಳೂರು ಜಯನಗರದ ಮೊದಲನೇ ಮನೆ. ಸೊ 59 ಅಲರ್ಟ್ ಆಯಿತು, 59 ಕಟ್ಕೊಂಡ್ರಿ. 59 ಎಂಡಲ್ಲಿ ಅಲರ್ಟ್ ಆಯಿತು. 60 ಡಿಸೆಂಬರ್ನಲ್ಲಿ ನಾವು ಈ ಮನೆ ಬಂದ್ರಿ. ಕಟ್ಬಿಟ್ಟು ಅವಾಗ 3 ತಿಂಗಳು. ಏನು ಹೊಲಗಳಿದ್ವಾ? ಇಲ್ಲ, ಏನೂ ಇಲ್ಲ, ಕುರ್ಚಲ್ ಗಿಡಗಳು ಅದು ಇದು ಎಲ್ಲ. ಒಂಥರ ಕಾಡ್ತಾರೆ, ಗುಡ್ಡ ಕಾಡು ಅಂದರೆ ಆ ಥರನೂ ಅಲ್ಲ, ಹುಲ್ಲು ಅದು ಇದು ಏನೋ ಬೆಳ್ಕೊಂಡಿತ್ತು, ಕ್ಲೀನಾಗಿ ಏನೂ ಇರಲಿಲ್ಲ. ಇದಿಷ್ಟು ಭಾಗ ಮಾತ್ರ ಸೈಟ್ ಮಾಡಿದ ಜಾಗ ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟಿದ್ವಿ. ಆಮೇಲೆ ಹಿಂದ್ಗಡೆನೂ ಸೈಟ್ಗಳಾಯಿತು. ಅದು ಆಮೇಲೆ ಆ ಕೆಲವು ಸೈಟ್ಗಳೆಲ್ಲ ಆಕ್ಷನ್ಗಳು ಅದೆಲ್ಲ ಆಮೇಲೆ ಡೆವಲಪ್ ಆಯಿತು. ಇಲ್ಲಿದ್ದು 3rd ಬ್ಲಾಕಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅಂತಿದೆ, ನೋಡಿರ್ಬೋದು ನೀವು. ಆ ಪೊಲೀಸ್ ಕ್ವಾರ್ಟರ್ಸು ಕಾನ್ಸ್ಟೇಬಲ್ಸ್ಗೆ ಅಂತ ಮಾಡಿದ್ವಿ. ಪೊಲೀಸ್ ಕಾನ್ಸ್ಟೇಬಲ್ ವಸತಿ ಅವ್ರಿಗೆ ಅಂತ. ಅಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ ಅವ್ರಿಗೇನಿದ್ರು ದೀಪ ಇಟ್ಕೊಂಡು ಅವರು ಇದು ಮಾಡ್ತಾಯಿದ್ರು. ಅಲ್ಲಿ ಅದು ಬಿಟ್ಟುಬಿಟ್ರೆ ನೆಕ್ಸ್ಟು ಏನೂ ಮನೆ ಇರಲಿಲ್ಲ, ಜನವಸತಿ ಇಲ್ಲ, ಏನಿಲ್ಲ. 4th ಬ್ಲಾಕ್ ಕಾಂಪ್ಲೆಕ್ಸ್ ಎಲ್ಲ ಏನೂ ಇಲ್ಲ, ಎಲ್ಲ ಇಲ್ಲ. ಆ ಕಡೆ ಸೈಡು ಒಂದಷ್ಟು ಮನೆಗಳಿತ್ತು ಅಷ್ಟೇ. ಆ ಕಡೆ ನಂದ ಟಾಕೀಸ್ ಕಡೆ, ನಂದ ಟಾಕೀಸ್ ಪಕ್ಕದಲ್ಲಿ ಒಂದು ದೊಡ್ಡ ಬಾವಿನೂ ಇತ್ತು. NM KRV ಕಾಲೇಜ್ ನಂದ ಟಾಕೀಸ್ ಪಕ್ಕ ದೊಡ್ಡ ಬಾವಿ ಇತ್ತು ಅಲ್ಲಿ. ಆಮೇಲೆ ಎಲ್ಲ ಬಾವಿ ಮುಚ್ಚಿರು ಅಂತ ಡೆವಲಪ್ ಆಗ್ತಾ ಎಲ್ಲ ನೋಡಿ. ಇಲ್ಲೂ ಒಂದು ಬಾವಿ ಇದೆ ಈ ಇದರಲ್ಲಿ ಪಾರ್ಕಲ್ಲಿ. ಈಗ ಪಾರ್ಕ್ ಆಯ್ತಲ್ಲ, ಈ ಪಾರ್ಕ್ ಆಗಿದ್ದು ಆಮೇಲೆ ಭಾಳ ವರ್ಷಗಳಾದಮೇಲೆ ಅಂತ ಇಟ್ಕೊಳ್ಳಿ. ಅಲ್ಲಿ ತನಕ ಗಲೀಜಾಗಿತ್ತು. ಪಾರ್ಕನ್ನು ಮಾಡಿದ ಮೇಲೆ ಅಲ್ಲಿ ಬಾವಿ ಇತ್ತು. ಬಾವಿ ಇದೆ ಈಗಲೂ, ದೊಡ್ಡ ಬಾವಿ ಇದೆ. ಆ ಬಾವಿ ವಿಷಯ ಏನು ಅಂದರೆ, ಗಾಂಧಿ ಬಜಾರ್ನಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ಅಂತ ಒಂದು ಕಾಲದಲ್ಲಿ ಆಯಿತು. ಕುಖ್ಯಾತ ಮರ್ಡ್ರು, ಮರ್ಡರ್ ಕೇಸ್ ಆಯಿತು. ಸೆನ್ಸೇಷನಲ್. ಬೆಂಗಳೂರಲ್ಲಿ ಆಗಿದ್ದು. ಅವನು ರಾಮನಾಥ್ ಅಂತಾನೆ, ಅವನು ಹಣ್ಣಿನ ವ್ಯಾಪಾರಿ. ಯಾರ್ದೋ ಈ ಸ್ತ್ರೀ ಸಂಬಂಧದ ವಿಷಯಗಳ ಗಲಾಟೆ ಆಗಿ ಅವನು ಅವರ ನಾರಾಯಣ ಸ್ವಾಮಿನೂ ಯಾರೋ ಇರಬೇಕು, ಅವ್ರ ಹೆಸರು ಅಂಟಮಂದ್ರಿಬ್ಬರನ್ನ, ಅವ್ರನ್ನ ಹೊಡೆದಾಕಿಸ್ಬಿಟ್ಟು ಈ ಬಾವಿಯಲ್ಲಿ ತಂದು ಹಾಕಿದ್ದು. 2 ಹೆಣ. ಅದು ಹೇಗೆ ಹಾಕಿದ್ರು ಅಂದರೆ, ಒಂದು ಡ್ರಮ್ಮಲ್ಲೇ ಹಾಕ್ಬಿಟ್ಟು ಸೀಲ್ ಮಾಡಿಬಿಟ್ಟು ಬಾವಿಲಿ ಹಾಕ್ಬಿಟ್ಟಿದ್ರು. ಆ ಡಬಲ್ ಮರ್ಡರ್ ಕೇಸ್ ಆದಾಗ ಆಮೇಲೆ ಇದೆಲ್ಲ ಕಂಡಿಡಿದು ಅವ್ರನ್ನ ಆಯಿತು, ಅವ್ರಿಗೆಲ್ಲ ಶಿಕ್ಷೆ ಆಯಿತು ಅಂತ ಇಟ್ಕೊಳ್ಳಿ. ಇದೆಲ್ಲ 1950s ಆಗಿದ್ದು. 1960s. ನೀವು ಇಲ್ಲಿ ಬಂದಮೇಲೆ ಎಲ್ಲೋ ಆಟೋ ರಿಕ್ಷಾ ಸಿಗೋದು ಅವಾಗ ಹುಡುಕಿರೆ ಕಷ್ಟಪಟ್ಕೊಂಡು. ಅವ್ರಿಗೇನು ಹೇಳ್ತಾ ಇದ್ವಿ ಅಂದರೆ, ಡಬಲ್ ಮರ್ಡರ್ ಕೇಸ್ ಬಾವಿ ಮನೆ ಹತ್ರ
ಸೋ ಬಿಕಮ್ ಫೇಮಸ್. ಡಬಲ್ ಲ್ಯಾಂಡ್ ಮಾರ್ಕ್ ನಮಗೆ. ಈಗ ಇವಾಗ ನಮ್ಗೆ ಲ್ಯಾಂಡ್ ಮಾರ್ಕ್ ಹೇಳಿದ್ರು ಗ್ರೌಂಡ್ ಪಕ್ಕ ಅಂತ. ಸೊ ಅವಾಗ ಡಬಲ್ ಮರ್ಡರ್ ಮಾಡಿ ಬಾಡಿ ಹಾಕಿದ್ದೆ ಬಾವಿ ಪಕ್ಕದ ಮನೆ ಅಂತ ಹೇಳ್ತಾ ಇದ್ರು ಅವ್ರಿಗೆ. ಅವಾಗ ಅಷ್ಟೇ ಆಟೋ ರಿಕ್ಷಾದವ್ರಿಗೆ ಅವ್ರಿಗೆ ಹೇಳಿ ಬರ್ತಾ ಇರಲಿಲ್ಲ, ಕಷ್ಟ ಬರೋರು ನಾವೆಲ್ಲನಾರು ಹೋದರೆ. ಅವಾಗ ಆಟೋ ರಿಕ್ಷಾನು ಭಾಳ ಕಡಿಮೆ ಇತ್ತಲ್ಲ ಒಂದು ಕಾಲದಲ್ಲಿ. ನಮಗೆ BTS ಬಸ್ಸು ಇದು ಸಿಗ್ತಾ ಇರಲಿಲ್ಲ, ನಮಗೆ ಇಲ್ಲಿ ಕನೆಕ್ಷನ್ ಇರಲಿಲ್ಲ. ಜೈನವ್ರಿಗೆ ಬಸ್ಸೇ ಇರಲಿಲ್ಲ. ಎಲ್ಲಿ ಜಯನಗರ ಅಲ್ಲ, ಸೆಕೆಂಡ್ ಬ್ಲಾಕ್ ಇತ್ತು. ಸೆಕೆಂಡ್ ಬ್ಲಾಕ್ಗೆ ಒಂದು 7A ಅಂತ ಕಾಣುತ್ತೆ ನಂಬರು. ಅದು ಕಂಟೋನ್ಮೆಂಟ್ ಹೋಗೋದು. ನಮ್ಮ ತಂದೆಯವರು ಇಲ್ಲಿಂದ ನಡ್ಕೊಂಡು ಸೆಕೆಂಡ್ ಬ್ಲಾಕ್ ಹೋಗ್ಬಿಟ್ಟು ಆ ಬಸ್ ಹಿಡ್ಕೊಂಡು ಡೆಕ್ಕನ್ ಹಿಡ್ಕೋತಾರೆ ಶಿವಾಜಿನಗರಕ್ಕೆ ಬಸ್. ಅಲ್ಲಿ ಸೆಕೆಂಡ್ ಬ್ಲಾಕಲ್ಲಿ ಒಂದು ಬಸ್ಸು ಸ್ಟಾರ್ಟ್ ಆಗೋದು. ಅದು ಯಾವುದೋ ಒಂದು ಚೌಲ್ಟ್ರಿ ಇದೆ ನೋಡಿ ಸೆಕೆಂಡ್ ಬ್ಲಾಕ್. ಹೇಮಚಂದ್ರ ಸಾಗರ್, ಅಶೋಕ ಪಿಲ್ಲರ್ ತನಕ ಹೋಗಬೇಡಿ. ಅದಕ್ಕೂ ಮುಂಚೆ ಪೆಟ್ರೋಲ್ ಬಂಕ್ ಹಿಂದ್ಗಡೆನೆ ಒಂದು ದೇವಸ್ಥಾನ ಇದೆ, ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಅದರ ಎದುರುಗಡೆ ರಸ್ತೆಯಲ್ಲಿ ಅಲ್ಲಿ ನಿಂತ್ಕೊಳ್ಳೋದು. ಅಲ್ಲಿ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕಾಗಿತ್ತು. ನಮಗೆ ಇಲ್ಲದೆ ಅಂದರೆ ಗಾಂಧಿ ಬಜಾರ್ ಬಸ್ಗೆ, ಗಾಂಧಿ ಬಜಾರ್ ತನಕ ನಡ್ಕೊಂಡು ಹೋಗ್ಬೇಕು. ಪ್ರತಿಯೊಂದಕ್ಕೂ ಗಾಂಧಿ ಬಜಾರ್ಗೆ ಹೋಗ್ತಾ ಇದ್ವಿ ನಾವು ಅವಾಗ. ಅದು ಡೆವಲಪ್ ಆಗಿತ್ತು ಅವಾಗ ಒಂಚೂರು. ಗಾಂಧಿ ಬಜಾರ್ ಚೆನ್ನಾಗಿ ಡೆವಲಪ್ ಆಗಿತ್ತು. ಗಾಂಧಿ ಬಜಾರ್, ಚಾಮರಾಜಪೇಟೆ ಎಲ್ಲ ಡೆವಲಪ್ ಆಗಿತ್ತು. ಗಾಂಧಿ ಬಜಾರ್ ನಮಗೆ ಹಾಲ್ಗೆ ನಾವು ಗಾಂಧಿ ಬಜಾರ್ಗೆ ಹೋಗಬೇಕಾಗಿತ್ತು. ಬೆಳಗ್ಗೆ ಎದ್ದೋಗಿ ಆವಾಗ ತಾನೇ ಡೈರಿ ಸ್ಟಾರ್ಟ್ ಆಗಿತ್ತು. ಅವರು ಮಲ್ಲಾರೆಡ್ಡಿನ ಅವ್ರ ಹೆಸರು ಮಲ್ಲಪ್ಪ ಅಂತನೇನೋ, ಅವರು ಡಿವಿಷನಲ್ ಕಮಿಷನರು, ಅವರೇ ಇನ್ಚಾರ್ಜ್ ಬೆಂಗಳೂರು ಡೈರಿಗೆ. ಆವಾಗ ಹಾಲು ತುಂಬ ಕಷ್ಟ ಇತ್ತು. ಇಲ್ಲಿ ಯಾರೋ ಹಾಲು ಕರಿ ಹೋಗ್ತಾರವರು, ಹಸು ಹಾಲು ಕರೆದು ಹಾಕೋರು. ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ರು. ಈಗ ಮೇನ್ ರೋಡ್ ಇದೆಯಲ್ಲ, ನೀವು 9th ಮೇನ್, ಅದು 9th ಮೇನ್ ಏನೂ ಇರಲಿಲ್ಲ, ಬರೀ ಒಂಥರ ಕೊರ್ಚಲ್ ರಸ್ತೆ ಅದು. ಅಲ್ಲಿ ಇದಿತ್ತು ಹೆಂಚಿನ ಮನೆಗಳು, ಅವರೆಲ್ಲ ಎಮ್ಮೆ ಹಸು ಕಟ್ಕೊಂಡಿದ್ದವರು, ಆ ಕಾರ್ನರ್ ಮನೆಗಳು. ಈಗ ಅದೆಲ್ಲ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿದ್ದರು. ಅವರು ಮನೆಗೆ ಬಂದು ಕಾಲು ಕರಿತಾಯಿದ್ರು. ಬರೀ ನಮಗೆ ಡೈರಿಯವರು ಹಾಲು ಶುರು ಮಾಡಿರೋರು. ಅದಕ್ಕೆ ನಮ್ಮ ತಂದೆಯವರಿಗೆ ತುಂಬ ಬೇಕಾದವರು. ಅವ್ರಿಗೆ ಹೇಳಿದ್ದಕ್ಕೆ ಟೋಕನ್ ಕೊಟ್ಟು, ಟೋಕನ್ ಅದು ಸಿಗೋದು ಕಷ್ಟ, ಟೋಕನ್ ಸಿಗೋದು ಕಷ್ಟ. ಆಗ ಹಾಲು ಸಿಕ್ಕೋದೇ ಕಷ್ಟ, ಬಾಟ್ಲಲ್ಲಿ ಬರೋದು ಹಾಲು ಸಿಗೋದು ಭಾಳ ಕಷ್ಟ ಇತ್ತು. ಅದಕ್ಕೆ ನಾವೇನು ಮಾಡ್ತೇವೆ, ಟೋಕನ್ ಇಸ್ಕೊಂಡು ಬೆಳಗ್ಗೆ ನಾನು ನನ್ನ ಯಾರೋ ಒಬ್ಬರು ಸೈಕಲ್ ಮೇಲೆ ಹೋಗಿ ಬೆಳಗ್ಗೆ 6 ಗಂಟೆಗೆ ಹೋಗಿ ಗಾಂಧಿ ಬಜಾರ್ನಲ್ಲಿ ಆ ಟೋಕನ್ ಕೊಟ್ಟು ಹಾಲು ಇಟ್ಕೊಂಡು ಬಂದ್ಬಿಡ್ತಾಯಿದ್ದೆ. ನಮ್ಮ ತಂದೆಯವರು 81 ಇಯರ್ಸ್ ತನಕ ಸೈಕಲ್ ಮಾಡ್ತಾಯಿದ್ರು. 81 ವಯಸ್ಸಲ್ಲಿ ಸೈಕಲ್ ಹೊಡೆಯೋರು. ಡೆಕ್ಕನ್ ಹೆರಾಲ್ಡ್ಗೆ ಸೈಕಲ್ಗೆ ಹೋಗ್ತಾಯಿದ್ರು ಅವರು. 78, 79ನಲ್ಲಿ ನಾವು ಗಲಾಟೆ ಮಾಡಿ ನಿಲ್ಲಿಸಿದ್ವಿ. ಸೈಕಲ್ ಹೊಡೆಯೋದು ನಿಲ್ಲಿಸು ನೀವು, ಡೆಕ್ಕನ್ ಹೆರಾಲ್ಡ್ಗೆ ಸೈಕಲ್ನಲ್ಲಿ ಹೋಗೋರು. 78, 79ನಲ್ಲೂ ಸೈಕಲ್ ಅವ್ರು ಬಿಟ್ಟು. ನಮ್ಮಲ್ಲಿ ಎಲ್ಲರೂ ಸೈಕಲ್ಲೇ. ಆವಾಗ ನನ್ನ ತಮ್ಮಂದ್ರೆಲ್ಲ ನ್ಯಾಷನಲ್ ಹೈಸ್ಕೂಲ್ಗೆ ಸೇರಿಸಿದ್ವಿ. ಇಲ್ಲಿ ನ್ಯಾಷನಲ್ ಮಿಡಲ್ ಸ್ಕೂಲು, ನ್ಯಾಷನಲ್ ಹೈಸ್ಕೂಲು. ಅಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅವಾಗೇನು ಇಲ್ಲಿಂದ ಬಸವನಗುಡಿ ನ್ಯಾಷನಲ್ ಕಾಲೇಜ್ ನಡ್ಕೊಂಡು. ಹೌದು, ಎಲ್ಲರೂ ಅಷ್ಟೇ, ಎಲ್ಲರೂ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಎಲ್ಲ. ಈಗ ತಮಗೆ ಎಷ್ಟು ಏಜು? ನನಗೀಗ 90 ಆಗೋಯ್ತು ಮೊನ್ನೆ ಡಿಸೆಂಬರ್ 25ಗೆ. 90 ವರ್ಷನಾ? ಅಯ್ಯೋ ದೇವ್ರ. ಅಯ್ಯೋ ಬೇಡಿ ಬೇಡ, ಅದೊಂದು ಕೆಲಸ ಮಾಡಬೇಡಿ ನನಗೆ. ಅಯ್ಯೋಯ್ಯಪ್ಪ, ಗೊತ್ತೇ ಆಗಲ್ವಲ್ಲ ಸರ್? 90 ಆಯಿತು. ಈ ಕಣ್ಣೆಲ್ಲ ಕಾಣುತ್ತೆ ನೀಟಿಗೆ, ಫಸ್ಟ್ ಕ್ಲಾಸ್ ಆಗಿದೆ. ಹಲ್ಲು ಒರಿಜಿನಲ್ಲು? ಕಣ್ಣು ಒರಿಜಿನಲ್ಲೇ, ಹಲ್ಲು ಒರಿಜಿನಲ್ಲೇ. ಅದಕ್ಕೆ ದವಡೆ ಅಲ್ಲೆಲ್ಲ ಹೊರಟೋಗಿದೆ, ಕಿಳಿಸ್ಬಿಟ್ಟಿದ್ದೀನಿ. ಎಲ್ಲ ಒರಿಜಿನಲ್ಲೇ. ಮೆಮೊರಿ ಫುಲ್ ಒರಿಜಿನಲ್ಲೇ ಸದ್ಯಕ್ಕೆ. ಮೆಮೊರಿ ಫುಲ್ ಪಕ್ಕ ಇದೆ, ಸುಮಾರಾಗಿದೆ. ಕೆಲವು ಡೇಟ್ಗಳು ಹೇಳೋದು ಕಷ್ಟ. ಅಲ್ಲ ಪರವಾಗಿಲ್ಲ, ಸುಮಾರಾಗಿ ಮೆಮೊರಿ ಏನು ಪ್ರಾಬ್ಲಮ್ ಏನಿಲ್ಲ. ಬಹುಶಃ ನೀವು ಅವಾಗೆಲ್ಲ ಸೈಕಲ್ಲು ನಡ್ಕೊಂಡು ಓಡಿ ಎಲ್ಲ ಇದು ಅವಾಗೆಲ್ಲ ಸೈಕಲ್ಲು ಇಲ್ಲ ನಡ್ಕೊಂಡು ಹೋಗೋದು. ಕಂಟೋನ್ಮೆಂಟ್ಗೆ ಹೋಗ್ಬೇಕಾದ್ರೆ ಏನಾರು ನಮ್ಮ ಫಾದರ್ ಆಫೀಸ್ಗೆ ಹೋಗ್ಬೇಕಾದ್ರೆ ನಾವು ಸೈಕಲ್ ತೊಗೊಂಡು ಹೋಗ್ತಾಯಿದ್ವಿ. ಡೆಕ್ಕನ್ ಹೆರಾಲ್ಡ್ಗೆ ಹೋಗ್ಬೇಕಾದ್ರೆ ಅವರು, ನಮ್ಮ ಫಾದರು ಸಂಡೇ ಗಿಂಡೆ ಅಂತೇನೇ ಇರಲ್ಲ. ಯೂಸ್ ಟು ವರ್ಕ್ ಆಲ್ ದಿ 7 days ಇನ್ ಎ ವೀಕ್, 24/7 365 days ಆನ್ ಡ್ಯೂಟಿ. ಎಲ್ಲ ಇಲ್ಲ. ಜಾತ್ರೆಗೆ ಹೊರಟವ ತಾವು ಯಾವ ಕಡೆಯವರು? ನಿಮ್ಮನ್ನು ದೂರದಿಂದ ನೋಡಿ ಯಾರೋ ಪರಿಚಯದವರು ಅಂತ ಅನ್ಕೊಂಡೆ. ಸರ್ ಇದು 60ಕ್ಕೆ 75. 60ಕ್ಕೆ 75. ಈ ಕಡೆ 60, ಈ ಕಡೆ 75. ಓ ಮೈ ಗಾಡ್. ತೆಂಗಿನ ಮರಕ್ಕೆ 62 ಆಗಿದೆ. ಮನೆಗೆ ಬಂದು 2 ವರ್ಷ ಆದಮೇಲೆ ಹಾಕಿದ್ದು. ಇನ್ನೆರಡು ತೆಂಗಿನ ಮರ ಆಯಿತು, ಕೀಳಿಸ್ಬಿಟ್ವಿ. ಅದು ಸಿಡ್ಲು ಹೊಡೆದ್ಬಿಟ್ಟು. ಅವಾಗ ಇದು ಕಾವೇರಿ ನೀರೇನು ಅಂಥದ್ದೇನು ಕಾನ್ಸೆಪ್ಟ್ ಇಲ್ಲ? ಕಾವೇರಿ ನೀರಿತ್ತು ನಮಗೆ. ಯಾವಾಗ? ಕಾವೇರಿನಲ್ಲ, ಅವಾಗ ತಿಪ್ಪಗೊಂಡಳ್ಳಿ ನೀರು. ತಿಪ್ಪಗೊಂಡಳ್ಳಿ ಡ್ಯಾಮ್ ನೀರು ಸೂರ್ಯರೇಜ್ ಎಲ್ಲ ಕೊಟ್ಬಿಟ್ಟಿದ್ರು. ಅದೊಂದು ಅಡ್ವಾಂಟೇಜ್ ನಮಗೆ. ಇದು ಮಾಡಿರಲ್ಲ ಈ ಥರ CITBನಲ್ಲಿ ಎಲ್ಲಿ ಸೈಟ್ ಮಾಡಿದ್ರು ಕೂಡ ನಿಮಗೆ ಎಲೆಕ್ಟ್ರಿಸಿಟಿ ಪೋಲು ಎಲ್ಲ ಹಾಕ್ಬಿಡೋರು. ಮೋರಿ ಎಲ್ಲ ಹಾಕ್ಬಿಟ್ಟು ಮೋರಿ, ಆ ದೊಡ್ಡ ಮೋರಿ ಇದೆ ಎದುರುಗಡೆ ಮೋರಿ. ಆಮೇಲೆ ಇದು ತಿಪ್ಪಗೊಂಡಳ್ಳಿ ನೀರು ಬರ್ತಾಯಿತ್ತು ನಮಗೆ. ತಿಪ್ಪಗೊಂಡಳ್ಳಿ ನೀರು, ವಾಟ್ರ್, ಇದು ಎಲ್ಲ ಕನೆಕ್ಷನ್ನು ಎಲ್ಲ ಇತ್ತು. ಈಗಿನಾಗೆ ಸುಮ್ಮನೆ 4 ಇದು ಮಾಡಿಬಿಟ್ಟು
ಕೊಡಲ್ಲ ಇದು ಸೈಟು ಅಂತ ಹೇಳ್ಬಿಟ್ಟು ಒಂದು ಹೊಲದಲ್ಲಿ 30-40 ಮಾರ್ಕ್ ಮಾಡಿಬಿಟ್ಟು ಕೊಡ್ತಾ ಇದ್ರಲ್ಲ, ಹಾಗಲ್ಲ. ಯಾವ ಸೈಟು CITBಯಿಂದ ಅಲಾಟ್ ಆಗಿದ್ದು ಎಲ್ಲನೂ ಎಲ್ಲ ಫೆಸಿಲಿಟೀಸು, ಎಲೆಕ್ಟ್ರಿಸಿಟಿ. ನಮ್ಮನೆ ಮುಂದೆ ಉದ್ದಕ್ಕೂ ಪೋಲ್ ಹಾಕ್ಬಿಟ್ಟಿದ್ರು, ಲೈಟ್ ಇರ್ತಾ ಇರಲ್ಲ ಅಷ್ಟೇ, ಲೈಟ್ ಇಲ್ಲ. ಮತ್ತು ಮಿಕ್ಕಿದ್ದೆಲ್ಲ ಕನೆಕ್ಷನ್ಗಿತ್ತು. ಆಮೇಲೆ ವಾಟರ್ ಇತ್ತು, ಸೂಯರೇಜ್ ಇತ್ತು, ಸೂಯರೇಜು ಕನೆಕ್ಷನ್ ಇತ್ತು, ಎಲ್ಲ ಇತ್ತು. ಎಲ್ಲ ಕೊಟ್ಬಿಟ್ಟು ಮಾಡೋರು ಸರ್ ಅವಾಗ. ಅಷ್ಟು ಪಕ್ಕಾ ಕೆಲಸ. CITB ಮಾಡಿದಷ್ಟು ಕೆಲಸ ಯಾರೂ ಮಾಡಿಲ್ಲ. ಇವತ್ತಿನ ಬಿಡಿಯನ್ನು ಮಾಡೋಕ್ಕಾಯ್ತಾ ಇಲ್ಲ, ಇವತ್ತಿನ ಟೆಕ್ನಾಲಜಿ ಇದೆಲ್ಲ ಬಳಸ್ಕೊಂಡು ಏನೂ ಇಲ್ಲ. ಎದುರುಗಡೆ ಇದೆಯಲ್ಲ ಅದು ಹೌಸಿಂಗ್ ಬೋರ್ಡ್ ಮನೆಗಳು, ಎದುರುಗಡೆ ಸಾಲಿನಲ್ಲಿ ಗ್ರೌಂಡ್ ಆ ಕಡೆಗೆ ನಾವು ಬಂದಾಗ ಅದು ಕನ್ಸ್ಟ್ರಕ್ಟ್ ಆಗ್ತಾಯಿತ್ತು. ಅಲ್ಲಿ ಎಷ್ಟು ಈ ಸೈಟ್ ಅವಾಗ? ಸೈಟು ತುಂಬ ಕಡಿಮೆಗೆ ಸಿಕ್ತಪ್ಪ ನಮಗೆ ಆ್ಯಕ್ಚುಲಾಗಿ 2,500 ಏನೋ ಬಿದ್ದಿದ್ದು ಮೊದಲು. ಆಮೇಲೆ ಈ ಬಿಟ್ಟು ತೊಗೊಳ್ಳುವಾಗ ಸ್ವಲ್ಪ ಜಾಸ್ತಿ ಆಯಿತು. 10 ಅಡಿಗೆ ಎಲ್ಲ ಸೇರಿ 3,500 ಆಯಿತು. 1,000 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಾಗಿತ್ತು. 3,500 ಅವಾಗ ದೊಡ್ಡ ಅಮೌಂಟ್ ಅದು. ನನಗೆ ಆವಾಗ ಬರ್ತಾಯಿದ್ದೆ 45 + 39. ನಾನು 89ನಲ್ಲಿ 80 ರೂಪಾಯಿ ಸಂಬಳ ನಿಮಗೆ? 84 ರೂಪಾಯಿ ಸಂಬಳ. 84 ರೂಪಾಯಿ ಸಂಬಳ, 3,500 ರೂಪಾಯಿ ಸೈಟ್ ಇದು. ಭಾಳ ಸೇಮ್ ಇವತ್ತು 1 ಲಕ್ಷ ಸಂಬಳ ಬರೋನು 2 ಕೋಟಿ ರೂಪಾಯಿ ಸೈಟ್ ತೊಗೊಂಡು. ಈಗ ಹೇಳಿದ್ನಲ್ಲ, ಈ ಪಕ್ಕದ ಮನೆ ಮಾರಾಟ ಆಯಿತು, ಈಗ ಕಟ್ತಾ ಇದ್ದಾರೆ. ಮಾರವಾಡಿಗಳು ತೊಗೊಂಡ್ರು. ಮೊದಲು ತೊಗೊಂಡಾಗ 22 ವರ್ಷದ ಹಿಂದೆ ತೊಗೊಂಡಾಗ 50 ಲಕ್ಷಕ್ಕೂ ಏನೋ ತೊಗೊಂಡ್ರು ಒಬ್ಬ ಮಾರವಾಡಿ. ಆ ಮನೆ ತೊಗೊಂಡು 22 ವರ್ಷ ಏನೋ ಇದ್ದರು ಅವರು. ಆ ಮನೆ ಅದೇನಾಯಿತು ಅವನ ಕತೆ ಮಾರವಾಡಿ. ತುಂಬ ಚೆನ್ನಾಗಿ ಕಟ್ಟಿದ ಮನೆ ಅದು ಮಾರ್ಬಿಟ್ಟ, ಇನ್ನೊಬ್ಬ ಮಾರವಾಡಿಗೆ ಮಾಡಿದ್ದಾರೆ. ಅವ್ರು ಕಟ್ತಾ ಇದ್ದಾರೆ ಈಗ 2 ಕಟ್ತಾ ಇದ್ದಾನೆ. ಹೊಡೆದಾಕಿ 2.5 ವರ್ಷದಿಂದ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದೇನೋ ಗೊತ್ತಾ, ಮನೆ ಕಟ್ತಾ ಇರ್ಬೋದು, ಗೊತ್ತಿಲ್ಲ. ತುಂಬ ಸ್ಲೋ ಪ್ರೋಸೆಸ್ಸು ಅದು. ಇವ್ರು ಕೊಂಡ್ಕೊಂಡಿದ್ದು ಅವ್ರು ಹೇಳಲಿಲ್ಲ. ಆದರೂ ನಮಗೆ ಸುತ್ತಮುತ್ತಲಿನ ಜನಗಳಿಂದ ಬಂದು ವರದಿ ಪ್ರಕಾರ ಸೈಟು ತೊಗೊಂಡಿದ್ದು ಅದು 50-75 12 crores ಅಂತ ಒಂದು ಅಂದಾಜು. ಈಗ ಅದಕ್ಕೂ ಇಲ್ಲ, 12 crores ಇಲ್ಲಿ 12 ಕೋಟಿ ಕೊಡ್ತಿದ್ರು ಇಲ್ಲ. ಈಗ ಎಷ್ಟು, ಒಂದು 15 ಆಗಿದೆ, 6, 7, 18 ಈ ಥರ ಓಡ್ತಾ ಇದೆ. ಅಲ್ಲೂ ಡಿಪೆಂಡ್ ಆಗುತ್ತೆ. 50/75 ಕಾಸ್ಟ್ ಅಬೌಟ್ 18 crores ಅಂತ ಯಾರೋ ಹೇಳಿದರು, ಗೊತ್ತಿಲ್ಲ. ಆ ಕಡೆ ಕಾರ್ನರ್ನಲ್ಲಿ ಅಲ್ಲಿ ಬಂದರೆ ನೀವು ಆ ಕಡೆಯಿಂದ ಬಂದ್ರಲ್ಲ, ಆ ಕಡೆ ಕಾರ್ನಲ್ಲಿ ಭದ್ರಾ ಅಂತ ಇದಿದೆ, ಅಪಾರ್ಟ್ಮೆಂಟು ಹೊಸದಾಗಿದೆ. ಭದ್ರಾ ಅಂತ ಅಪಾರ್ಟ್ಮೆಂಟು, ಫ್ಲ್ಯಾಟ್ಗಳಾಗಿದೆ. ಅಲ್ಲಿ ಒಬ್ಬರು ಓನರು ಅದನ್ನು ಬಿಲ್ಡರಿಗೆ ಕೊಟ್ಬಿಟ್ಟು ಅವರು ಏನೋ ಇಟ್ಕೊಂಡ್ರು ಏನೋ ಗೊತ್ತು. ಅದೇ ಅದು ಜಾಯಿಂಟ್ ವೆಂಚರ್ ಅಂತಾರೆ. ಜಾಯಿಂಟ್ ವೆಂಚರ್ ಮಾಡಿಕೊಂಡು ಅಲ್ಲಿ ನನಗೆ ಕೇಳಿ ಬಂದಿದ್ದ ಪ್ರಕಾರ ಅಲ್ಲಿ ಮನೆ ಹತ್ರ ಒಳಗೆ ಹೋಗೋಕ್ಕೂ ಬಿಡಲ್ಲ, ಅಷ್ಟು ಸ್ಟ್ರಿಕ್ಟು. ಅಲ್ಲಿ ಯಾರೋ ಕೇಳ್ಕೊಂಬಂದಿದ್ದು ನೇಬರ್ಸು ಎಲ್ಲ ಹೇಳಿದ ಪ್ರಕಾರ ಸಿಂಗಲ್ ಬೆಡ್ರೂಮ್ ಫ್ಲ್ಯಾಟ್ ಇದ್ದು ಫ್ಲ್ಯಾಟ್ 3.5 ಕೋಟಿನೂ ಏನೋ ಕನ್ಸಿರುತ್ತೆ. ಡಬಲ್ ರೂಮು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಯಡಿಯೂರಪ್ಪನ ಮಗಳ ಮನೆ ಇದೆ ಅಂತ ಹೇಳ್ತಾರೆ, ಅಲ್ಲಿ ಗೊತ್ತಿಲ್ಲ. ಪ್ಲೀಸ್ ಜನರು ಹೇಳ್ತಿರುವಂಥ ವಿಚಾರಗಳು ಒಂಥರ ವಿಷಯ ಅಷ್ಟೇ ಇರ್ಬೋದು, ಇದ್ದರೆ ತೊಗೊಂಡ್ರೆ ಏನಂತ. ಅದಕ್ಕೆ ಜಯನಗರ ಏನಾಗೋಗಿದೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ತುಂಬ ಬುದ್ಧಿವಂತರ ಜಾಗ ಇದು. ಉಳ್ಳವರು ಬುದ್ಧಿವಂತರು ಅಲ್ಲ ನಿಮ್ಮಂಗೆ. ಏನು ಬುದ್ಧಿವಂತರು ಸರ್. ಅವಾಗ ನೋಡಿ 60-75 ಜಾಗ ಇಷ್ಟು ದೊಡ್ಡ ಪ್ಯಾಸೇಜ್ ಬಿಡ್ತಿದ್ರು ಅವಾಗ. ನಾವೇ ಬಿಟ್ವಿ ಕೊನೆಗೆ. ನಾವು ಮೊದಲಿಂದನೂ ಇಲ್ಲಿ ಪ್ಯಾಸೇಜ್ ಬಿಟ್ಟಿದ್ದೀವಿ. ಯಾಕೆ ಬಿಟ್ವಿ ಅಂತಂದರೆ ಎಲ್ಲರೂ ಕೇಳ್ತಾಯಿದ್ರು, ಬಂದು ಭಾಳ ಜನ ಬಂದು ಅಂಗಡಿ ಹಾಕಿಸ್ಕೊಂಡು ಇಲ್ಲಿ ಹಾಕಿಸ್ಬಿಡಿ ಇನ್ಕಮ್ ಬರುತ್ತೆ ಹಾಗೆ. ಬಟ್ ನಾವು ಇದನ್ನು ಕಟ್ಟೋಕೆ ನಮಗೆ ಲೋನ್ ಸಿಗದೆ ಭಾಳ ಹಿಂಸೆ ಪಟ್ವಿ. ನಮ್ಮ ಫಾದರ್ಗೆ ಜರ್ನಲಿಸ್ಟ್ ಅಸೋಸಿಯೇಷನ್ನಿಂದ 7,500 ರೂಪಾಯಿ ಲೋನ್ ಕೊಟ್ಟರು. 7,500 ರೂಪಾಯಿ ಕೊಟ್ಟರು. ನಮಗೆ ಸಿಕ್ಕಿದ ಕಾಂಟ್ರಾಕ್ಟ್ರು ಏನು ಮಾಡೋಕ್ಕಾಗತ್ತೆ. ಅವರು ನನಗೆ ಮೇಸ್ಟ್ರಾಗಿದ್ದವರು, ಮಿಡ್ಲ್ ಸ್ಕೂಲ್, ನ್ಯಾಷನಲ್ ಮಿಡ್ಲ್ ಸ್ಕೂಲ್, ವೆಂಕಟದಾಸಪ್ಪ ಅಂತ ಒಳ್ಳೆ ವಯಲಿನ್ ನುಡ್ಸೋರು. ಅವ್ರು ಕಾಂಟ್ರಾಕ್ಟ್ ಮಾಡೋಕ್ಕೆ ಮಾಡಿದ್ರು. ಅವ್ರಿಗೆ ಕೊಟ್ವಿ, ಏನೋ ಮೇಸ್ಟ್ರು ಹುಡ್ತಿದ್ದಾರೆ ಅಂತ. ಅವರು ಅದು ಏನು ಕಥೆಯೋ ನಮಗೇನಿಲ್ಲ. 7,500 ಬಡ್ಜೆಟ್ ಹಾಕಿದ್ವಿ, 8,000 ಮ್ಯಾಕ್ಸಿಮಮ್ ಅಪ್ಪ ಅಂತ ಹೇಳಿದ್ವಿ. ಅವರೆಲ್ಲ ಸೇರಿ 14,000ಕ್ಕೆ ತಂದಿಟ್ಬಿಟ್ರು ಬಿಲ್ಲು. 6,000 ಹೊಂದಿಸ್ಬೇಕಾದ್ರೆ ನಾವು ಭಾಳ ಕಷ್ಟ ಆಗ್ಬಿಟ್ಟು, ಡಬಲ್ ಬಜೆಟ್ ಆಲ್ಮೋಸ್ಟ್ ಡಬಲ್. ಭಾಳ ಆವಾಗ ತುಂಬ ಕಷ್ಟಪಟ್ವಿ ನಾವು. ನಮ್ಮ ಮದರು ಅವರೆಲ್ಲ ಒಪ್ಪತ್ತು ಊಟ ಮಾಡ್ತಾಯಿದ್ರು, ನಂಬಲ್ಲ ಯಾರನ್ನೂ. ನಮ್ಮ ಫಾದರಿಗೆ ಬರ್ತಾಯಿದ್ದು 200 ರೂಪಾಯಿ ಸಂಬಳ, ನಮ್ಮ ಅಣ್ಣಂಗೆ ಬರ್ತಾಯಿದ್ದು 150 ರೂಪಾಯಿ ಸಂಬಳ. ನನಗೆ ಆ ಟೈಮ್ನಲ್ಲಿ 100 ರೂಪಾಯಿನೂ ಆಗಿತ್ತು. ಆಮೇಲೆ ನಮ್ಮ ಅಕ್ಕಂಗೆ 100 ರೂಪಾಯಿ. ಇಷ್ಟರಲ್ಲಿ ಲೋನ್ ಕೊಡಬೇಕು, ಲೋನ್ ತೀರಿಸ್ಬೇಕು. ಅದರಲ್ಲಿ ಹೆವಿ ಅಮೌಂಟ್ ಅದು ಪ್ರೈವೇಟ್ ಪಾರ್ಟಿಯಿಂದ ಇಸ್ಕೊಂಡಿದ್ವಿ. ಬಟ್ ಅವ್ರ ಮನೆ ಬಡ್ಡಿ ಜಾಸ್ತಿ. ಇಲ್ಲ ಬಡ್ಡಿ ಅಲ್ಲ, ದೇವ್ರ ದಯದಿಂದ ನಮ್ಮ ಫಾದರ್ ಕ್ಲಾಸ್ಮೇಟ್ ಆಗಿದ್ರಂಥವರು. ಅವರು ನ್ಯಾಷನಲ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ
ಡೈರೆಕ್ಟರ್ ಆಗಿದ್ದರು. ನಮ್ಮ ಮನೆಗೆ ಬಂದಿದ್ರು, ಪೇಟ ಗೀಟ ಹಾಕೊಂಡು, ಹಳೆ ಕಾಲದ ಮನುಷ್ಯ. ಕೋಟ ಹಾಕ್ಕೊಂಡು ಕಚ್ಚೆ ಪಂಚೆ ಹಾಕ್ಕೊಂಡು ಬಂದಿದ್ದರು. ಏನೋ ರಾಮು ಹೇಗಿದೆಯಾ, ಮನೆ ನೋಡ್ಕೊಂಡು ಬಂದೆ ಅಂತ ಬಾಂಬೆಯಿಂದ ಬಂದಿದ್ದರು ಪಾಪ. ಬಂದು ಮನೆಯೆಲ್ಲ ನೋಡ್ಕೊಂಡು ಹೋದ್ರೆ ನಮ್ಮ ತಂದೆಯವ್ರು ಹೇಳಿರಿ, ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಅವ್ನು ಭಾಳ ಗಲಾಟೆ ಮಾಡ್ತಾಯಿದ್ದಾರೆ, ಕಾಂಟ್ರಾಕ್ಟ್ ಕೊಡಬೇಕು ದುಡ್ಡು, ಅವ್ರಿಗೆ ಕಡೆ ಪಕ್ಷ 3,000 ಕೊಟ್ಟು ಮಿಕ್ಕಿದ್ದೆಲ್ಲ ನಾನು ಮಾಡಿಸ್ಕೊತೀನಿ ಅಂತ. ಒಳಗಡೆ ಏನು ಮಾಡಿಸ್ಲಿಲ್ಲ, ಪೇಂಟ್ ಮಾಡಿಸ್ಲಿಲ್ಲ, ಇದು ಮಾಡಿಸ್ಲಿಲ್ಲ, ಒಳಗಡೆ ಯಾವ ಬಾಗಿಲು ಹಾಕಿಸ್ಲಿಲ್ಲ. ಟಾಯ್ಲೆಟ್ಟು ಬಾತ್ರೂಮು ಎರಡಕ್ಕೆ ಬಾಗಿಲು ಹಾಕ್ಸ್ಕೊಂಡಿದ್ದು ನಾವು. ಆ್ಯಂಡ್ ಫ್ರಂಟ್ ಡೋರು ಬ್ಯಾಕ್ ಡೋರು. ರೂಮ್ಗಳಿಗೆಲ್ಲ ಡೋರೇ ಇಲ್ಲ, ಅಲ್ಲೂ ಡೋರ್ ಇಲ್ಲ, ಯಾಕಂದ್ರೆ ದುಡ್ಡಿಲ್ಲ. ಕಿಟಕಿಯಲ್ಲಿ ಇಟ್ಬಿಟ್ಟಿದ್ರು ಅವರು, ಅದನ್ನು ಮಾಡಿಕೊಂಡು ಎಲ್ಲ ಸೇರಿ 3,000 ಅವ್ರಿಗೆ ಕೊಡೋ ಹಾಗೆ, ಅಂದರೆ 11,000ಕ್ಕೆ ಸೆಟಲ್ ಮಾಡಿಬಿಟ್ಟು ಅವರು ಕೊಟ್ಟರು ಆ ದುಡ್ಡು. ಏನು ವರಿ ಮಾಡ್ಕೋಬೇಡ ರಾಮು ಅಂತ ಚೆಕ್ ಕೊಟ್ಬಿಟ್ಟದ್ದು, ಯಾವಾಗ ಆಗುತ್ತೋ ಅವಾಗ ಕೊಡೋ ನೀನು ಅಂತ. ಅದು ನಮ್ಮ ತಂದೆಯವರು ಮಾಡಿದ ಪುಣ್ಯ ಫಲವು ಏನು ಕರ್ತೀವೋ ಅಂತಹ ಫ್ರೆಂಡ್ಸ್ ಇದ್ದರು. ಅದನ್ನು ತೀರಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು, ಮಾಡಿದ್ವಿ. ಅವರು ನೀನೇನು ವರಿ ಮಾಡ್ಕೋಬೇಡ ಅಂತ 3-4 ವರ್ಷದಲ್ಲಿ ಏನೋ ಮಾಡ್ಕೊಂಡು ತೀರಿಸ್ಬಿಟ್ವಿ ಅದನ್ನು. ಈ ಮನೆ ಕಟ್ಟಿರಲಿಲ್ಲ ಅವಾಗ, ಹಿಂದ್ಗಡೆ ಮನೆ ಎಕ್ಸ್ಟ್ರಾ ಇಷ್ಟೇ ಕಟ್ಟಿದ್ದು ಅಷ್ಟೇ. ಅಲ್ಲಿ ಆಚೆಗೆ ಅದು ಅಷ್ಟೇ. ಇದು ಶೆಡ್ಡು ವಾಚ್ಮನ್ ಶೆಡ್ ಹಾಕಿದ್ರು, ಅದು ಹಾಗೆ ಉಳಿಸ್ಕೊಂಡ್ಬಿಟ್ವಿ. ಅಲ್ಲಿ ಈ ವಾಚ್ಮನ್ ಶೆಡ್ಡಿಂದ ಆಚೆ ಇರೋ ಪೋರ್ಷನ್ ಮಾತ್ರ ಕಟ್ಟಿದ್ವಿ. ಇದು ಎಕ್ಸ್ಟ್ರಾ ಆಮೇಲೆ ಕಟ್ಟಿದ್ವಿ. ಇದು ಕಟ್ಟಿ ನಾವು 1973ನಲ್ಲಿ ಕಟ್ಟಿದ್ವಿ. 13 ವರ್ಷ. ಅಂದರೆ ನಮ್ಮ ಮದರ್ ಒಬ್ಬರೇ ಇರೋರು. ಅವ್ರು ಹೇಳಿರಿ, ಇಷ್ಟು ದೊಡ್ಡ ಮನೇಲಿ ನಾನು ಒಬ್ಬನೇ ಇರೋದು ಕಷ್ಟ ಆಗುತ್ತಪ್ಪ, ಒಂದು ಚಿಕ್ಕ ಮನೆ ಹಾಕ್ಕೊಟ್ಬಿಡು, ಇದು ಬೇಕಾದ್ರೆ ಬಾಡಿಗೆ ಕೊಟ್ಕೊಳ್ಳೋಣ. ಇಲ್ಲಿ ಬಾಡಿಗೆಗೆ ಯಾರು ಬರ್ತಾರೆ ನಾವು. ಆದರೂ ನಮ್ಮ ಮದರು ಇಲ್ಲಪ್ಪ, ಚಿಕ್ಕ ಜಯನಗರಕ್ಕೆ ಬಾಡಿಗೆ ಯಾರು ಬರ್ತಾರೆ ಅಂತ ಅವಾಗ ಯಾರು ಬರ್ತಾ ಇರಲಿಲ್ಲ. ಇದು ಆಮೇಲೆ ಇದು ಮಾಡಿ ಇದೊಂದು ಚಿಕ್ಕ ಮನೆ ಕಟ್ಟಿದ್ವಿ, 6 ಸ್ಕ್ವೇರ್ಸ್ ಏನೋ. ಆಮೇಲೆ ನಮ್ಮ ಹುಡುಗ ಅಷ್ಟೊತ್ತಿಗಾಗಲೇ ನನ್ನ ಕೊನೆ ತಮ್ಮ, ಅವನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ PhD ಮಾಡ್ತಾಯಿದ್ದ, ಬಯೋಕೆಮಿಸ್ಟ್ರಿನಲ್ಲಿ. IASc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವನು ಮಾಡ್ತಾಯಿದ್ದ. ಅವನೇನು ಹೇಳ್ದ, ಮೇಲ್ಗಡೆ ಒಂದು ಚಿಕ್ಕದಾಗಿ ಒಂದು 4 ಕ್ಷೇತ್ರ ನನಗೆ ಲ್ಯಾಬೊರೇಟ್ರಿ ಹಾಕ್ಕೊಳ್ಳೋಕ್ಕೆ, ಒಂದು ಸ್ಮಾಲ್ ಕಿಚನ್ ಥರ, ಒಂದು ಬಾತ್ರೂಮು, ಒಂದು ಇದು ಬೆಡ್ರೂಮು ಮಾಡಿಕೊಡು ಅಂತ. ಅದಕ್ಕೂ ಏನೋ ಒಂದಷ್ಟು ದುಡ್ಡು ಒದಗಿಸ್ಬಿಟ್ಟು ನಾನು PF ಲೋನು ಅದು ಇದು ತೆಗೆದುಬಿಟ್ಟು ಕೊಟ್ಟಿದ್ದೆ. ಅದನ್ನು ಒಟ್ಟಿಗೆ ಸೇರಿಸಿ ಮುಗಿಸ್ಬಿಟ್ವಿ. ಈ 2 ಮನೇನು ಬಂತು. ಬಾಡಿಗೆ ಕೊಟ್ರು. ಆಮೇಲೆ ಬಾಡಿಗೆ ಭಾಳ ದಿವಸ ಆದಮೇಲೆ ಕೊಟ್ವಿ. ಎಷ್ಟು ಹೋಯ್ತು ಬಾಡಿಗೆ? ಆವಾಗ ₹100 ಬಾಡಿಗೆ ಬರ್ತಾಯಿದ್ದು, ಭಾಳ ಕಷ್ಟ. 100, 150. ಯಾರೋ ಒಬ್ಬರು ಕೊನೆ ಅವ್ರು ಬಿಟ್ಟ ಮೇಲೆ 5 ವರ್ಷ 10 ವರ್ಷ ಆದಮೇಲೆ ಯಾರೋ ಒಬ್ಬರು ₹250 ಬಂದರು. ಆಮೇಲೆ ಕೊನೆಗೆ ನಾವು ಭಾಳ ವರ್ಷ ಆಗೋದ್ಮೇಲೆ ನಾವು ಯೋಚನೆ ಮಾಡಿ ಅಲ್ಲಿಗೆ ಶಿಫ್ಟ್ ಔಟ್ ಈ ಮನೆ ಬಾಡಿಗೆ ಕೊಟ್ವಿ. ಈ ಮನೆ ಬಾಡಿಗೆ ಕೊಟ್ಟಾಗೆಲ್ಲ 350-300 ಬರ್ತಾಯಿತ್ತು. 2 ಸೇರಿಸಿ? 2 ಇಲ್ಲ, ಮೇಲ್ಗಡೆ ಏನಾಯಿತು, ನನ್ನ ತಮ್ಮ ಬಾಂಬೆಲಿದ್ದ. ಬಾಂಬೆನಲ್ಲಿ ವೈಮನ್ ಗಾರ್ಡನ್ ಇಂಡಿಯಾ ಲಿಮಿಟೆಡ್ ಅಂತ ಆ ಕಂಪ್ನಿ ಡೈರೆಕ್ಟ್ರು, ಮ್ಯಾನೇಜಿಂಗ್ ಡೈರೆಕ್ಟ್ರ್ ಎಲ್ಲ, ಚೇರ್ಮನ್ ಎಲ್ಲ ಚೆನ್ನಾಗಿ ದುಡ್ಡು ತಿಂದುಬಿಟ್ಟು ಕಂಪ್ನಿನ ಲಾಸ್ ಮಾಡಿಸ್ಬಿಟ್ರು. ಕಂಪ್ನಿ ಹರಾಜು ಗೊತ್ತಾಯಿತು. ಅವನಿಗೆ ಕೆಲಸ ಹೋಯಿತು. ಅವನಿಗೆ 8 ಸರ್ವ್ಡ್ ಮೋರ್ ದ್ಯಾನ್ 20-25 ಇಯರ್ಸ್ ಇದ್ದ ಅಲ್ಲಿ. ಆಮೇಲೆ ಅವನು ಬೆಂಗಳೂರಿಗೆ ಬಂದುಬಿಟ್ಟ. ಬೆಂಗಳೂರಿಗೆ ಬಂದಾಗ ಹೀಗೆ ಆಕ್ಯುಪೈಡ್ ದಟ್. ಆವಾಗ ನಮ್ಮ ತಂದೆಯವರು, ನಮ್ಮ ಅಕ್ಕ ಅವರು ಅಲ್ಲಿದ್ದರು. ಈ ಮನೆ ಕಟ್ಟಿದ್ವಿ ಅಷ್ಟೇ, ಕಟ್ಟಿದ್ವಿ, ಒಳಗೆ ಹೋಗಲಿಲ್ಲ ಅಷ್ಟೊತ್ತಿಗೆ ಸರಿಯಾಗಿ. 1974ನಲ್ಲೇ ನಮ್ಮ ಮದ. ನಿಮ್ಮ ತಾಯಿ ಆಸೆ ಇತ್ತು ಇಲ್ಲಿ ಬಂದಿರಬೇಕು, ತಾಯಿ ಭಾಷೆ ಇರಬೇಕು ಅಂತ. ಅದಕ್ಕೋಸ್ಕರ ಕೆಲವು ಬಾಗಿಲಿಗೆಲ್ಲ ಹಾಕಿಸಿ ಎಲ್ಲ ಮಾಡಿದ್ವಿ. ಅದು ಯಾಕೋ ಅವರು ಇಷ್ಟಪಡಲಿಲ್ಲ ಅಂದರೆ ದೇವರು ಇಷ್ಟಪಡಲಿಲ್ಲ ಅಷ್ಟೇ. 74ನಲ್ಲಿ ಹೋಗ್ಬಿಟ್ರು. 74ನಲ್ಲಿ ಹೋದ್ಮೇಲೆ ನಾವು ಯೋಚನೆ ಮಾಡಿದ್ವಿ, ಇದೇನು ಬಾಡಿಗೆ ಕೊಟ್ಬಿಟ್ಟು ಭಾಳ ವರ್ಷ. ನಮ್ಮ ಬ್ರದರ್ನೆಲ್ಲ ಬಂದಲ್ಲ, ಅವ್ರಿಗೆ ಭಾಳ ವರ್ಷ ಕೊಟ್ಟಿದ್ವಿ. ಹೀಗೆ ಒಬ್ಬರು ಆವಾಗೆಲ್ಲ 2000 ತನಕ ಬರೋದು ಬಾಡಿಗೆ. ಲೇಟೆಸ್ಟ್ ಸ್ಟೇಜ್ ಇದು, ತುಂಬ ಲೇಟೆಸ್ಟ್. ಒಳಗಡೆ ಹೋಗೋಣ. ಇಲ್ಲಿ ಹೋಗೋಕ್ಕಾಗಲ್ಲ. ಬಾಡಿಗೆ ಕೊಟ್ಟಿದ್ದೀರಾ ಆಗ? ಬಾಡಿಗೆ ಅಲ್ಲ, ನಮ್ಮ ಡಾಕ್ಟ್ರಿಂದ ಹೇಳಿದ್ನಲ್ಲ, ಕ್ಲಾಸ್ ಮಾಡ್ತಾ ಇದ್ದಾರೆ. ಏನು ಕ್ಲಾಸ್ ಮಾಡ್ತಾರೆ ಅವರು? ಮ್ಯೂಸಿಕ್ ಕ್ಲಾಸ್. ಸಂಗೀತಗಾರ್ತಿ ನಿಮ್ಮ ಸೊಸೆ? ಕನ್ಸರ್ಟ್ ಎಲ್ಲ ಕೊಡ್ತಾಳೆ, ಬೇಕಾದಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದಾಳೆ. RK ಪದ್ಮನಾಭ್ ಕೇಳಿರಬೇಕು, ದೊಡ್ಡ ಮ್ಯೂಸಿಷಿಯನ್ ಅವರು, ಪಟ್ಟ ಶಿಷ್ಯ. ಇವ್ರು ಇಲ್ಲದೇ ಇದ್ರೆ ಅವ್ರ ಪ್ರೋಗ್ರಾಮೇ ನಡೆಯಲ್ಲ. RK ಪದ್ಮನಾಭ್ ಅವ್ರ ಶಿಷ್ಯ ನಿಮ್ಮ ಸೊಸೆ? ಹೌದು. ಅದಲ್ಲದೆ ಈಗ ಹೊಸದಾಗಿ ಏನಿಲ್ಲ, ಸುಮಾರು ನಮ್ಮ ಇಯರ್ಸಿಂದ ಆ್ಯಂಕರಿಂಗ್ ಮಾಡ್ತಾಳೆ, ನಿರೂಪಣೆ ಪ್ರೋಗ್ರಾಮ್ಗಳೆಲ್ಲ. ಮೋಸ್ಟ್ಲಿ ಸವರ್ಣ ಪಬ್ಲಿಕೇಶನ್ಸು, ಅವರು ಅಂಕಿತಾ ಅವರು ಪಬ್ಲಿಕೇಶನ್ಸ್ ಮೋಸ್ಟ್ಲಿ ಇವಳು. ಏನು ನಿಮ್ಮ ಸೊಸೆ ಹೆಸರು? ರಂಜನಿ ಕೀರ್ತಿ ಅಂತ. ಬೇಕಾದಷ್ಟು ಮಾಡಿ ಬೇಕಾದಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದಾಳೆ. ಆಮೇಲೆ ಇದರಲ್ಲಿದ್ಲು ಅವಳು, ದೂರದರ್ಶನ ನ್ಯೂಸ್ ರೀಡರ್ ಇದ್ಲು ಮೊದಲು. ಆಮೇಲೆ ಶುಭೋದಯಗೆ ಹೋಗ್ತಾಯಿದ್ಲು ರೆಗ್ಯುಲರ್. ಶುಭೋದಯ ಕರ್ನಾಟಕ ನ್ಯೂಸ್ ರೀಡ್ ಬಿಟ್ಬಿಟ್ಟು ಶುಭೋದಯಗೆ ಹೋಗ್ತಾಯಿದ್ಲು. ಇಂಟರ್ವ್ಯೂ ಮಾಡೋಳು, ಎಲ್ಲರನ್ನೂ ಇಂಟರ್ವ್ಯೂ ಮಾಡಿದ್ಲು. ಇಸ್ರೋ ಆಗಿನ ಚೇರ್ಮನ್ನು,
ಆಮೇಲೆ ಎಲ್ಲರನ್ನೂ ಬೇಕಾದಷ್ಟು ಜನ ಪಾಪ್ಯುಲರ್ ಪೀಪಲ್ನ ಶ್ಯಾಮ್ಲಾ ಭಾವೆ ಎಲ್ಲರನ್ನೂ ಇಂಟರ್ವ್ಯೂ ಮಾಡಿದ್ರು. ಶುಭೋದಯ ತುಂಬ 2-3 ಇಯರ್ಸ್ ಏನೋ ಆಗಿರಬೇಕು, ನನಗೆ ಅದು ಆ ಪೀರಿಯಡ್ ಜ್ಞಾಪಕ ಇಲ್ಲ, ಅಥವಾ 4 ಇಯರ್ಸ್ ತನಕ ಭಾಳ ಎಲ್ಲ ಒಳ್ಳೆಯ ಆರ್ಟಿಸ್ಟ್ಗೆಲ್ಲ ಇಂಟರ್ವ್ಯೂ ಮಾಡೋದು. ಶುಭೋದಯ ಬೆಳಗ್ಗೆ ಬರ್ತಾಯಿತ್ತು, ತುಂಬ ಒಳ್ಳೆ ಕರೆ ಈಗಲೂ ಬರ್ತಾಯಿದೆಯಲ್ಲ, ಅದರಲ್ಲಿ ಪ್ರೋಗ್ರಾಮ್ ಮಾಡ್ತಾಯಿದ್ಲು. ಚೆನ್ನಾಗಿತ್ತು, ಪ್ರೋಗ್ರಾಮು ನಡೆಸ್ತಾಯಿದ್ಲು. ಅದಾದ ಮೇಲೆ ಅದು ಬಿಟ್ಬಿಟ್ಟು ಎಲ್ಲ ಇದು ಮಾಡಿ ಈಗ ಮೊನ್ನೆ ಎಲ್ಲ ಈಗ ಇಂಟರ್ವ್ಯೂಸ್ ಮಾಡ್ತಾಯಿದ್ದಾಳೆ. ಮೊನ್ನೆ ಪೊಲೀಸ್ ಇವ್ರದ್ದೆಲ್ಲ ಯಾರ್ದೋ ಇಂಟರ್ವ್ಯೂ ಬೇಕಂತೆ ಯಾವುದೋ ಚಾನಲ್ಗೆ, ಅದಕ್ಕೆ ಇಂಟರ್ವ್ಯೂ ಮಾಡಿದ್ರು ಪೊಲೀಸ್ ಇವ್ರನ್ನ. ಅದಾದಮೇಲೆ ಈಗ ಮೊನ್ನೆ ಇವ್ರದ್ದು ರಾಮಚಂದ್ರಾಪುರ ಸ್ವಾಮೀಜಿ ಪ್ರೋಗ್ರಾಮ್ ಇತ್ತು, ಬುಕ್ ರಿಲೀಸ್ ಆಯಿತು. ರಾಘವೇಂದ್ರ ಸ್ವಾಮಿಗಳದು ರಾಮಚಂದ್ರಪುರ ಮಠ, ಅದು PS ಕಾಲೇಜಲ್ಲಿ. ಅದಕ್ಕೂ ಆ್ಯಂಕರಿಂಗ್ ಎಲ್ಲ ಇಲ್ಲ. ಈ ಥರ ಈಗೆಲ್ಲ ಆ್ಯಂಕರಿಂಗ್ ತುಂಬ ಬೇಸಿ ಆಗಿದೆ. ಬನ್ನಿ ಮನೆ ನಾನು ದೊಡ್ಡ ಮನೆ ಮನೆಗೆ ಹೋಗೋಣ. ಅವಳು ಖಾಲಿ ಆದರೆ ಆಮೇಲೆ ಇಲ್ಲಿ ನೋಡ್ಬೋದು, ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದಾಳೆ. ಅವಳು ಆಫೀಸ್ ಅದು ಮುಗಿಲಿ, ಬನ್ನಿ ಅದು ಮುಗಿಲಿ. ಅವಳದು ಎಲ್ಲ ಇಲ್ಲಿ ಜೋಗಿ ಅವರೆಲ್ಲ ಬಂದಿದ್ದರು, ಎಲ್ಲರೂ ಬರ್ತಾರೆ, ಸಾಹಿತಿಗಳೆಲ್ಲ ಬರ್ತಾರೆ. ಇಲ್ಲಿ ವೆಂಕಟೇಶ್ ಮೂರ್ತಿಗಳು, HSV ಅವರು. ಸರ್ ಇವೆಲ್ಲ ಆ ಕಾಲದಲ್ಲಿ ಕಾಂಕ್ರೀಟ್ ಹಾಕಿದ್ರೆ? ಇಲ್ಲ, ಕಾಂಕ್ರೀಟ್ ಇರಲಿಲ್ಲ, ಮಣ್ಣಿತ್ತು. ಆಮೇಲೆ ನಾವು ಸ್ಲೋವಾಗಿ ಕಾಂಕ್ರೀಟ್ ಮಾಡಿದ್ವಿ. ಸುತ್ತ ತೋಟ ಹಾಕಿದ್ರೆ ಎಲ್ಲ ಇಲ್ಲ, ಏನಿಲ್ಲ, ಅದೇ ಗಿಡಗಳು ಹಾಕ್ಕೊಂಡಿದ್ವಿ. ಇಲ್ಲಿ ಗಿಡಗಳಿತ್ತು, ಇಲ್ಲಿವರೆಗಿತ್ತು ಗಿಡಗಳು ಬಿಟ್ಟು ಎಲ್ಲ ಇತ್ತು. ಇದೆಲ್ಲ ತೆಗೆಸ್ಬಿಟ್ಟು ಕಾಂಕ್ರೀಟ್ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂದರೆ ಮಕ್ಕಳಿಗೆ ಹಾಗೆ ಮೊಮ್ಮಕ್ಕಳು ಹೋಗಿ ಶುರು ಮಾಡಿದ್ಮೇಲೆ ಅವ್ರಿಗೆಲ್ಲ ಆಟ ಆಡೋಕ್ಕೆ ಎಲ್ಲರೂ ಬಂದು ಕೇಳೋರು, ಇಲ್ಲಿ ಅಂಗಡಿ ಹಾಕ್ಬಿಡಿ, ಅದಾಕ್ಬಿಡಿ, ದುಡ್ಡು ಬರುತ್ತೆ ನಾವು ಹೇಳಿದ್ವಿ. ಆಮೇಲೆ ಹಿಂದ್ಗಡೆ ಮನೆ ಬಾಡಿಗೆ ಕೊಟ್ಟಿದ್ವಲ್ಲ, ಅದನ್ನು ಬಿಡಿಸ್ಬಿಟ್ಟು ನನ್ನ 2ನೇ ಸಣ್ಣ ಕೀರ್ತಿ ಅಂತ, ಅವನು ಐ ಟಿ ಇಂಡಸ್ಟ್ರಿ ಮೊದಲನೇ ಮಗನೂ IT ಇಂಡಸ್ಟ್ರಿಲಿ ಇರೋದು. ಅವನು ಮದುವೆ ಆಯಿತು. ಮದುವೆ ಆದಾಗ ಬಿಡಿಸ್ಬಿಟ್ಟು ಆ ಮನೆ ಆಕ್ಯುಪೈ ಮಾಡ್ಕೊಂಡು ಅದನ್ನು ನಾವೇ ಇಟ್ಕೊಂಡ್ಬಿಟ್ಟು. ಎಲ್ಲರೂ ಕೇಳ್ತಾರೆ, ಇಷ್ಟು ದೊಡ್ಡ ಮನೆ ಯಾಕೆ ನಿಮಗೆ? ಇರೋರು 4 ಜನ ಈಗ ಸದ್ಯಕ್ಕಿರೋರು. ಏಕೆಂದರೆ ನನ್ನ ಮೊದಲನೇ ಮಗ ಗಿರೀಶ್ ಅಂತ, ಅವನು ಹೆಂಡ್ತಿನೇ ಬಂದಿದ್ದಾಳೆ ಅಮೇರಿಕೆಯಿಂದ. ಹೆಂಡ್ತಿ ಮೊಮ್ಮಗಳು ಬಂದಿದ್ದಾಳೆ. ಅವನು ಅಮೇರಿಕಾದಲ್ಲೂ IT ಇಂಡಸ್ಟ್ರಿಲಿದ್ದಾನೆ. ಅವನು ಹೋಗಿ ಅಲ್ಲಿ ಗ್ರೀನ್ ಕಾರ್ಡ್ ಹೋಲ್ಡರ್, ಅಲ್ಲಿ ಸಿಟಿಸನ್ನು ಆಗ್ತಾನೆ ಒಂದೊಂದು ವರ್ಷಕ್ಕೆ. ಅಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾನೆ ಅವನು ಇಲ್ಲಿ ಬರೋಲ್ಲ. ಇವನು 2ನೇ ಮಗ ನನ್ನ ಜೊತೆನೇ ಇದ್ದ ಇಷ್ಟು ದಿವಸ. ಅವನ ಫ್ಯಾಮಿಲಿ ಇಲ್ಲೇ ಇದೆ, ಅದೇ ರಂಜನಿ ಕೀರ್ತಿ ಅಂತ. ಅವನಿಗೆ 2 ಗಂಡು ಮಕ್ಕಳಿದ್ದಾರೆ. ಮೊದಲನೇ ನವೋದಯ ಅಂತ ಕಾಲೇಜಿಗೆ ಹೋಗ್ತಾನೆ, 2ನೇವನು 7th ಸ್ಟ್ಯಾಂಡರ್ಡ್ ಮನೋಮಯ್ಯ ಅಂತ. ಅವ್ರ ಫ್ಯಾಮಿಲಿ ಇಲ್ಲಿದೆ. ಅವನು ರೀಸೆಂಟಾಗಿ ಹೊರಟದ ಮೇನಲ್ಲಿ. ಅವನಿಗೆ ಇಂಗ್ಲೆಂಡ್ನಲ್ಲಿ ಆಫರ್ ಬಂತು, UK-ಗೆ. ಅವನು UK. ನಿಮ್ಮ ಟೋಟಲ್ 2 ಮಕ್ಕಳು? 2 ಗಂಡು ಮಕ್ಕಳು ಅಷ್ಟೇ. ಹೆಣ್ಮಕ್ಳು ಇಲ್ಲ, 2 ಗಂಡು ಮಕ್ಕಳು. ಬಹಳ ದಿವಸದಿಂದ ನಿನ್ನ ಬಹಳ ಪ್ರೀತಿಸ್ತಾ ಇದ್ದೆ, ಒಂಟಿ ಆಗಿ ಸಿಕ್ಕಿದೀಯಾ? ಹೇಗೆ ಇಲಿ ಮರಿ ಸಿಕ್ಕಾಗಿ. ಸರ್ ಅವಾಗ ಮನೆ ಕಟ್ಟಕ್ಕೆ ಈ ಥರ ಕಟ್ಟಿ ಒಂದು ಕಟ್ಟೆ ಮಾಡೋರಲ್ಲಿ ಅಲ್ವ ಸರ್? ಹೌದು, ಬಟ್ ಈ ಕಟ್ಟೆ ಆಮೇಲೆ ಬಂತು. ಆ ಮನೆ ಸ್ವಲ್ಪ ರಿನೋವೇಟ್ ಮಾಡಿದ್ವಿ. ಹಿಂದ್ಗಡೆ ಮನೆ ಮಾಡಿದಾಗ ಅಲ್ಲಿ ಅಡುಗೆ ಕಟ್ಟೆ ಇತ್ತು, ಅದನ್ನು ತೆಗೆಸ್ಬಿಟ್ಟು ಇಲ್ಲಿ ನಮ್ಮ ಕೂತ್ಕೊಳ್ಳೋಕ್ಕೆ ಅಂತಿಲ್ಲ. ಮುಂಚೆ ಬೇರೆ ಒಂದು ಬೆಂಚ್ ಹಾಕ್ಸ್ಕೊಂಡಿದ್ವಿ, ಚೆನ್ನಾಗಿರಲಿಲ್ಲ, ಅದನ್ನು ತೆಗೆದು ಕಲ್ಲು ಬೆಂಚ್ ಹಾಕಿ. ಸರ್ ಅವಾಗ 60s ಮನೆ ಕಟ್ಟಿದಾಗ ಇದೆಲ್ಲ ಖಾಲಿ, ಇಲ್ಲಿ ಕುತ್ಕೊಂಡು ಎಲ್ಲ ಸಂಜೆ ಕಾಫಿ ಕುಡ್ಕೊಂಡು. ನಮಗೆ ಕಾಂಪೌಂಡ್ ಇರಲಿಲ್ಲ. ಅದು ಒಂದು ಆಲ್ಬಮ್ಮು ಮೇಲ್ಗಡೆ ಎಲ್ಲೋ ಸೇರ್ಕೊಂಡ್ಬಿಟ್ಟಿದೆ ಅಟ್ಟದ ಮೇಲೆ. ಅದ್ರ ಫೋಟೋ ಇದೆ ಹೇಗಿತ್ತು ಅಂತ ಈ ಏರಿಯಾ. ಬನ್ನಿ ಅಟ್ಟ ತುಡ್ಕಾನೆ ಹೊತ್ತು ಅದು ಸಿಗ್ತಾ ಇಲ್ಲ ನನಗೆ. ಅಟ್ಟದ ಮೇಲೆ ಇಟ್ಬಿಡ್ತಾನೆ ನಮ್ಮ ಹುಡುಗ. ಇಂಗ್ಲೆಂಡ್ಗೆ ಹೋಗಕ್ಕೆ ಮುಂಚೆ ಎಲ್ಲ ಇಟ್ಬಿಟ್ಟ. ಎಲ್ಲೆಲ್ಲ ಹುಡ್ಕೋಣ ಅಂತ ಹೋದ್ವಿ, ಅಲ್ಲಿ ಅಟ್ಟ ಹತ್ತಿ ನೋಡೋರು ಅಂತ. ಸರ್ ಇದೇನು ಸರ್ ಇದು ಹ್ಯಾಂಡ್ಲು? ಈ ಹ್ಯಾಂಡ್ಲ್ ಯಾಕೆಂದರೆ ನನ್ನ ವೈಫು ಸ್ವಲ್ಪ ನಡೆಯೋದಕ್ಕೆ ಮೆಟ್ಲು ಇಳಿಯೋದಕ್ಕೆ ಒದ್ದಾಡೋಳು, ಅದಕ್ಕೋಸ್ಕರ ಇಲ್ಲೊಂದು ಹ್ಯಾಂಡ್ಲ್ ಹಾಕ್ಸಿದ್ವಿ. ಇದನ್ನು ಹಿಡ್ಕೊಂಡು ಇಳಿಯೋಳು. ಈ ಕಟ್ಟೆ ಮೊದಲು ಹಿಡ್ಕೊಂಡು ಇದನ್ನು ಹಿಡ್ಕೊಂಡು ಇಳಿಯೋದು, ಹತ್ಕೊಂಡು ಹೋಗ್ಬಿಡೋದು, ಹತ್ಕೊಂಡು ಹೋಗುತ್ತೆ. ಇದೆಲ್ಲ ಅವಾಗಿನ ಡಿಸೈನ್ಗಳು ಇವೆಲ್ಲ? ಹೌದೌದು, ಅವಾಗ ಮಾಡಿದ್ದೆ. 60ನೇ ಇಸ್ವಿ ಅಂತಾನೆ ತೊಗೊಂಬಿಡಿ. 60ನೇ ಇಸ್ವಿಲಿ ಏನಿದೆಯೋ ಹಾಗೆ ಇದೆ. ಬಾಗಿಲು ಇಂದ ಹಿಡಿದು ಎಲ್ಲ 65 ವರ್ಷದ ಮನೆ. ಬನ್ನಿ ಒಳಗಡೆ, ಬನ್ನಿ. ಟೀ ಕುಡ್ಡ ಇವೆಲ್ಲ? ಎಲ್ಲ ಟೀಕ್ ಉಂಟು ಸರ್, ಆಗಿನ ಕಾಲ ಟೀಕ್. ಪೇಂಟ್ ಹೊಡ್ಸ್ಬಿಟ್ಟಿದ್ರೆ ಆ ಟೀಕ್ ಪಾಲಿಶ್ ಚೆನ್ನಾಗಿರ್ತಾ ಇತ್ತು. ಅಯ್ಯೋ, ಅದೇ ಅಂದರೆ ಹೋಗ್ತಾ ಇದೆ ಅದನ್ನಕ್ಕೂ. ನಮ್ಮಲ್ಲಿ ಗೆದ್ಲು ಇದು ಇದಾಗಿತ್ತು, ಕೆರೆ ಗೆದ್ಲು. ಎಂಥ ರಣಗೆದ್ಲು ಅಂದರೆ ಟೀ ಕುಡ್ಡು ಹೊಡೆದ್ಬಿಡ್ತು. ಟೀ ಕುಡ್ ತಿನ್ಬಿಡ್ತು. ಅದು ಆಶ್ಚರ್ಯ, ಯಾರು ಹೇಳಿದ್ರು ನಂಬಲ್ಲ. ಟೀ ಕುಡ್ ನಾರ್ಮಲಿ ತಿನ್ನಲ್ಲ, ತಿಂತಾರೆ, ಏನು ಮಾಡೋಣ. ಅದಕ್ಕೆ ಅಲ್ಲೆಲ್ಲ ಹೋಗಿದೆ, ವುಡ್ಡೆಲ್ಲ ಹೋಗ್ತಾ ಇದೆ. ಅದಕ್ಕೆ ಪೇಂಟ್ ಹೊಡ್ಸಿಬಿಟ್ಟು. ಈಗಲೂ ಇದು ಗೆದ್ದಲು ಪ್ರಾಬ್ಲಮ್ ಇದೆ ಮನೆ. ಇಲ್ಲ, ಯಾಕಂದ್ರೆ ಹಳೆ ಕೆರೆ ಇದು. ಹಳೆ ಕೆರೆಯಿಂದ ಗೆದ್ದಲಿದ್ದೇ ಇರುತ್ತೆ. ನೀರು ಹಾಕ್ಕೊಟ್ಬಿಡ್ತಾರೆ, ಒಣಗುತ್ತೆ. ಹಳೆ ಕೆರೆ ಅಂದರೆ ಅಷ್ಟೇ. ಬಂದರೆ ಇಲ್ಲೊಂದು ಇದೇನಿದು ವರಾಂಡನಾ? ಇದೊಂದು ವರಾಂಡ ಬಂದು ಆ ಹಳೆ ಕಾಲದ ಫ್ಯಾಷನ್ ಇದೆ. ಹಳೆ ಕಾಲದ ಒಬ್ಬರು ಬ್ರಾಹ್ಮಣರ ಮನೆ ಸ್ಟೈಲ್ ಇದು. ಒಂದು ವರಾಂಡ, ಆಮೇಲೆ ಆ ಕಡೆ ಒಂದು ರೂಮು. ಬನ್ನಿ
ಹೋಗೋಣ. ಎಲ್ಲ ತುಂಬ ಕ್ಲೀನಾಗಿ ಏನು ಇಟ್ಟಿಲ್ಲ, ಪರವಾಗಿಲ್ಲ. ಇದೊಂದು ರೂಮು, ಇದೊಂದು ರೂಮು, ಆ ಕಡೆ ಒಂದು ರೂಮು ಮಾಡಿದ್ದೀವಿ. ಇದು ಸರ್ ಆ ಫೋಟೋ ಯಾರ್ದು? ಅದು ನಂದು, ನನ್ನ ವೈಫು ಮದುವೆದ ಫೋಟೋ. ಹೌದಾ? ಮದುವೆ ಫೋಟೋ. ನನ್ನ ವೈಫು ಶ್ಯಾಮಲಾ ಅಂತ, ನಾನು. ಇದು ಸರ್ ನನ್ನ ಹೀರೋಯಿನ್ ಥರ ಇದ್ದಾರೆ ಮೇಡಮ್. ಹಾಂ ಮೇಡಮ್, ಚೆನ್ನಾಗಿದೆ ಮೇಡಮ್. ಸೊಸೆ ಹೇಳಿದ್ನಲ್ಲ, ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ ಮೇಡಮ್. ಬನ್ನಿ ಮೇಡಮ್. ಅವ್ರು ರಂಜನಿ ಮೇಡಮ್. ಓಕೆ, ತಮ್ಮ ಬಗ್ಗೆ ಇಷ್ಟೋರ್ಗೆ ಹೇಳ್ತಾ ಇದ್ರು. ನಿಮ್ಮ ಮಾವನರು ಒಳ್ಳೆ ಕಲಾವಿದರು. ಮಾಡಿ ಇವಾಗ ಅವಳು ನೀವು ಹಂಗೆ ಯಾರಿಗೋ ತೋರ್ಸತ್ತರ ಎಲ್ಲ ಮನೆ ಇಲ್ಲ ನಮ್ದು. ಅಯ್ಯೋ, ಈ ಮನೆ ಮೇಡಮ್ ಪ್ಯಾಲೇಸ್ ಮೇಡಮ್. ಇದು ಎಂತ ಪ್ಯಾಲೇಸ್ ಕಟ್ರಿ, ಈ ಮನೆ ಆಂಟಿಕ್ನೆಸ್ ಎಲ್ಲೂ ಇಲ್ಲ. ಸರ್ ನಿಮ್ಮ ಮೇಡಮ್ ಹೀರೋಯಿನ್, ನಿಮ್ಮ ಲವ್ ಮ್ಯಾರೇಜು? ಇಲ್ಲ ಇಲ್ಲ, ಅಂಕಲ್ ಫುಲ್ ಟೆನ್ಷನ್ ಆಗ್ಬಿಟ್ಟು. ಅರೇಂಜ್ಡ್ ಮ್ಯಾರೇಜು. ಯಾವ ಊರು ನೋಡಿ ಮೇಡಮು? ಇದು ಇವರು ಆ್ಯಕ್ಚುಲಿ ಬೆಂಗಳೂರೇನೆ. ಮಾಗಡಿನಲ್ಲಿ ಅವರ ಬಿಕಾಸ್ ಅವ್ರ ಕಂಡೀಷನ್ ವಾಸ್ ವೆರಿ ಬ್ಯಾಡ್. ಅವ್ರ ಸೋದರ ಮಾವನ ಮನೇಲಿ ಬೆಳೆದರು, ಮಾಗಡಿ ಒಳಗೆ. ಇವರು ತಮ್ಮ ಎಲ್ಲರೂ ಅವ್ರ ಸೋದರ ಮಾವನ ಮಾಗಡಿ ಒಳಗೆ. ಬಟ್ ಆಮೇಲೆ ದೇ ಶಿಫ್ಟೆಡ್ ಓವರ್ ಟು ಬ್ಯಾಂಗ್ಳೂರ್. ಬೆಂಗಳೂರಿಗೆ ಬಂದಾಗ ಅವಳು SSLC ಮಾಡಿದ್ಲು. ಮನೇಲಿ ಅವ್ರ ನಮ್ಮ ಮಾವ ಅದೇನು ಹೇಳೋಕ್ಕಾಗಲ್ಲ, ಮೆಂಟಲಿ ಹಿ ವಾಸ್ ನಾಟ್ ಆಲ್ ರೈಟ್. ಸೊ ಏನು ಕೆಲಸ ಮಾಡ್ತಾ ಇರಲಿಲ್ಲ, ಇನ್ಕಮ್ ಇರಲಿಲ್ಲ. ಆವಾಗ ಶಿ ಜಾಯಿಂಡ್ ಟ್ರೆಷರಿ, ಖಜಾನೆ ಸರ್ಕಾರಿ ಖಜಾನೆ ಇಲಾಖೆ, ಬ್ಯಾಂಗ್ಳೂರ್ ಟ್ರೆಷರಿ ಒಳಗೆ ಅವಳು ಕೆಲಸ ಸಿಕ್ತು. ಅಲ್ಲಿ ವರ್ಕ್ ಮಾಡ್ತಾ ಇದ್ಲು. SLC ಮಾಡಿದ್ದು. SSLC ಮಾಡಿ ಮಾಡಿ ಅವ್ರು ಟ್ರೆಷರಿ ಕೆಲಸ ಸಿಕ್ಬಿಡೋದು. ಅವಾಗೆಲ್ಲ ಜನ ಬೇಕಾಗಿತ್ತಲ್ಲ. ಅವಳು ಮದುವೆ ಮಾಡ್ಕೊಂಡ್ಮೇಲೆ ಅಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ಲು, ಮನೆ ಮ್ಯಾನೇಜ್ ಮಾಡ್ತಾಯಿದ್ಲು. ಇವನು SSLC ಮಾಡಿದ್ದ. IT ನನ್ನ ಹೆಂಡತಿ ತಮ್ಮ, ನಿಮ್ಮ ಬಾಮ ಇದ್ದ. ಇವನು IT ಕೆಲಸ ಸಿಗ್ತೀವಿ. IT ಟೆಲಿಫೋನ್ ಸ್ವಲ್ಪ ಇಂಪ್ರೂವ್ ಆಯಿತು. ಚಾಮರಾಜಪೇಟೆಯಲ್ಲಿ ಒಂದು ಒಟ್ಟಾರದ ಮನೇಲಿದ್ದರು ಅವರೆಲ್ಲ. ಅವರು ಅವರ ಅಕ್ಕ ಒಬ್ಬರಿದ್ದರು. ಇವಳು ನನ್ನ ಸೊಸೆ ಅಮೇರಿಕನ್, ನಮಸ್ತೆ ಬನ್ನಿ, ಉಮಾ ಅಂತ. ಇವರು ಮೊದಲನೇ ಸೊಸೆ ಅಮೆರಿಕನ್ ಸೊಸೆ. ವೆರಿ ನೈಸ್. ವಿಭಾ ಬಾಯಲ್ಲಿ ಮಕ್ಕಳು. ವಿಭಾ ಚಿಕ್ಕವಳು, ದೊಡ್ಡವಳು ಏನಮ್ಮ ಅದು ಕೋರ್ಸು? ಪ್ರಿಮೆಡ್ ಮೆಡಿಕಲ್ ಓದ್ತೀಯಲ್ಲ. ಮೆಡಿಕಲ್ ಅಲ್ಲಿ ಡಾಕ್ಟ್ರು. ಅಲ್ಲಿ. ಓ ಮೈ ಗಾಡ್. ಬಾಯಿಲ್ಲೇ. ಶಿ ಈಸ್ ಬಿಸಿ ಏನಿಲ್ಲ, ಅವಳು ಸ್ವಲ್ಪ ಶೈ. ಅವಳು ನನ್ನ ಹತ್ರನೇ ಮಾತಾಡಲ್ಲ. ಹಲೋ, ನಮಸ್ತೆ. ಚಿಕ್ಕ ಮಗಳು ವಿಭಾ ಅಂತ. ನಮಸ್ತೆ. ಎಷ್ಟನೇ ಸ್ಟ್ಯಾಂಡರ್ಡ್ ಅಮ್ಮ ನೀನು? 6th. ಓಕೆ, ಯೂನಿವರ್ಸಲ್ 6th. ಸೊ ಅಲ್ಲೂ ಅದೇ ಥರ ಇದೆಯಾ? 1 2 3 4 ಅಲ್ಲಿ ಗ್ರೇಡ್ ಅಂತಾರೆ, ಇಲ್ಲಿ ಸ್ಟ್ಯಾಂಡರ್ಡ್ ಅಂತಾರೆ ಅಷ್ಟೇ. ಓಕೆ, ಹೇಗಿದ್ದೀಮ್ಮ? ಕನ್ನಡ ಬರುತ್ತೆ, ತುಂಬ ಚೆನ್ನಾಗಿ. ವೆರಿ ಗುಡ್. ಕನ್ನಡ ಮಾತಾಡದೆ ಬಿಡೋದೇ ಇಲ್ಲ ನಾವು. ಕನ್ನಡ ಬಿಟ್ಟರೆ ಹಾಗೆ ಇಂಗ್ಲೀಷು ಅಲ್ಲಿ ಮಾತಾಡ್ಕೊಳ್ಳಿ. ಕಾಲೇಜ್ ಸ್ಕೂಲಲ್ಲಿ ಅಲ್ಲಿ ಇಲ್ಲಿ ನೇಬರ್ಸು ಕೆಲವರು ಅಲ್ಲಿ ಕನ್ನಡ ಮಾತಾಡೋರು ಸ್ವಲ್ಪ ಕಡಿಮೆ ಇದ್ದಾರೆ. ಅಲ್ಲಿ ಇವರು ಅಪಾರ್ಟ್ಮೆಂಟಲ್ಲಿ ಕನ್ನಡ ಮಾತಾಡೋರು ಇದ್ದಾರಲ್ವ ಯಾರೋ. ಥ್ಯಾಂಕ್ ಯು. ಆ್ಯಂಡ್ ಇಟ್ ವಾಸ್ ಎ ವೆರಿ ಸಿಂಪಲೆಸ್ಟ್ ಮ್ಯಾರೇಜ್ ವಿ ಡಿಡ್. ಸಿಂಪಲ್ ಮ್ಯಾರೇಜ್. ಯಾಕೆಂದರೆ ಅವಳು ಬಡವಳು, ನಾನು ಬಡವ. ಅದೇನೋ ಇವ್ರದ್ದು ಯಾರು ಬೇಂದ್ರೆ ಕವನ, ನಾನು ಬಡವ ಆತ ಬಡವಿ, ಒಲವೇ ನಮ್ಮ ಬದುಕು ಆಗಿದ್ದು ಕಂಡೀಷನ್ನು. ಓಕೆ, ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಮದುವೆ ಸೆಟ್ಲ್ ಆದಮೇಲೆ ತಿರುಪತಿಗೆ ಹೋಗಿ ಮದುವೆ ಮಾಡ್ಕೊಂಬರೋದು ಅಂತ. ತಿರುಪತಿನಲ್ಲಿ ನಮ್ಮ ಅಣ್ಣ ಮದುವೆ ಮಾಡ್ಕೊಂಡಿದ್ದು ತಿರುಪತಿಲಿ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಬ್ಬರು ಹೋಗಿ ತಿರುಪತಿಲಿ, ಯಾರೂ ಇರಲಿಲ್ಲ. ಅವರು ನಮ್ಮ ಅತ್ತಿಗೆ ಫ್ರೆಂಡ್ ಒಬ್ಬರು ಇದ್ದರು. ಆಕೆ ಗಂಡನ ಊರಲ್ಲಿ ಇರಲಿಲ್ಲ. ಇವ್ರು 3 ಜನ ಹೋಗಿ ತಿರುಪತಿಲಿ ಮದುವೆ ಮಾಡ್ಕೊಂಡು ಬಂದರು. ಏನು ಖರ್ಚಿಲ್ಲ, ಏನಿಲ್ಲ. ಅಲ್ಲಿ ಮಿನಿಮಮ್ ಹೋಗಿ ದೇವರ ಪೂಜೆ ಮಾಡ್ಕೊಂಡು ಬಂದ್ಬಿಟ್ರು. ಮದುವೆ ಮಾಡ್ಕೊಂಡು ಬೆಂಗಳೂರಿಗೆ ಬಂದರು. ಆವಾಗ ನಮ್ಮ ಅಣ್ಣ ಚೆನ್ನೈನಲ್ಲಿದ್ದ, ಅಂದರೆ ಮದ್ರಾಸಲ್ಲಿದ್ದ. ಮೇಲ್ ಅಂತ ಪೇಪರ್ನಲ್ಲಿದ್ದ. ಅಲ್ಲಿ ಇಲ್ಲಿಂದ ಡೆಕ್ಕನಾಡು ಬಿಟ್ಬಿಟ್ಟು ಅಲ್ಲಿಗೆ ಹೋಗಿದ್ದ. ಅವನು ಅಲ್ಲಿ ಮದುವೆ ಮಾಡ್ಕೊಂಡು ಬಂದ. ಅದು ಒಂದು ನಮ್ಮ ಮನಸ್ಸಲ್ಲಿತ್ತು. ಅಲ್ಲಿ ಶಂಕರ ಮಠ ಅಂತ ಒಂದು ಇದೆ, ಚೌಟ್ರಿ ಥರ ಚಿಕ್ಕದು. ಅಲ್ಲಿ ಮದುವೆ ಮಾಡ್ಕೊಂಡು ಅಲ್ಲೇ ಮದುವೆ ಮಾಡ್ಕೊಳ್ಳ ಅಂತ ನಾನು, ನನ್ನ ವೈಫು, ಆಮೇಲೆ ಅವ್ರ ತಾಯಿ ತಂದೆ, ನಮ್ಮ ಅತ್ತೆ ಮಾವ, ನಮ್ಮ ತಾಯಿ ತಂದೆ. ನಮ್ಮ ಅತ್ತಿಗೆ ಇಲ್ಲಿ ಬಂದಿದ್ಲು. ಸೊ ನಮ್ಮ ಅತ್ತಿಗೆ ಜೊತೆ ಮಾಡ್ಕೊಂಡು ಒಂದು ಅಂಬಾಸಿಡರ್. ಮ್ಯಾರೇಜ್ 1966. 1966 ಗೊತ್ತಾಯ್ತಾ? ಇನ್ವಿಟೇಷನ್ 52 ವರ್ಷ ಆಯ್ತು ನಿಮ್ಮ ಮದುವೆ. ನೋಡಿ, ಮದುವೆ ಇನ್ವಿಟೇಷನ್ ಇದೆ. 62 ವರ್ಷ ಆಯ್ತು ನಿಮ್ಮ ಸಿಂಪಲ್ಲಾಗಿ ಇನ್ವಿಟೇಷನ್ನು. ಶ್ಯಾಮಲಾ ಜಯರಾಮ್ ಮದುವೆ ಪ್ರಯುಕ್ತ ತಾವು ಭಾನುವಾರ 6/2/1966 ಸತ್ಕಾರ ಕೂಟಕ್ಕೆ ಬರಬೇಕಾಗಿ ಭಿನ್ನಹ. 2/2/1966 ತಿರುಪತಿಯಲ್ಲಿ ಮದುವೆ. 6/2 ಇಲ್ಲಿಗ ಸತ್ಕಾರ. ಎಲ್ಲಿ ಅಂದರೆ ಕಮಲಾ ನರ್ಸಿಂಗ್ ಹೋಮ್ ಅಂತ ಒಂದಿತ್ತು. ಇಲ್ಲಿದೆ ಸ್ಥಳ, ಕಮಲಾ ನರ್ಸಿಂಗ್ ಹೋಮು ಯಡಿಯೂರು ಟರ್ಮಿನಸ್ಸಲ್ಲಿ ಇತ್ತು. ಅದ್ಯಾರು ಅಂದರೆ ನಮ್ಮ ಅತ್ತಿಗೆ ಅಕ್ಕ ಡಾಕ್ಟ್ರು.
ಅವ್ರು ನರ್ಸಿಂಗ್ ಹೋಮ್ ರನ್ ಮಾಡ್ತಾ ಇದ್ರು ಅವರು. ಅಲ್ಲಿ ಏನಾಯಿತು ಅಂದರೆ ಕಮಲಾ ನರ್ಸಿಂಗ್ ಹೋಮ್ ಆಗ ಖಾಲಿ ಆಗೋಗ್ಬಿಟ್ಟಿತ್ತು. ನರ್ಸಿಂಗ್ ಹೋಮ್ ಖಾಲಿ ಆಗಿಬಿಟ್ಟು ಬರೀ ಕನ್ಸಲ್ಟೇಷನ್ ಇಟ್ಕೊಂಡಿದ್ರು. ದೊಡ್ಡ ಹಾಲು ಎಲ್ಲ ಇತ್ತು. ರಿಸೆಪ್ಷನ್ ಅಲ್ಲಿ ರಿಸೆಪ್ಷನ್ ಅಂತೇನಿಲ್ಲ, ಮುಂದ್ಗಡೆ ನಾನು ನನ್ನ ವೈಫ್ ನಿಂತಿದ್ವಿ. ಬಂದವರು ವಿಶ್ ಮಾಡಿದ್ರು, ಅವರೆಲ್ಲ ವಿಶ್ ಮಾಡೋದು. ಒಂದು ಇದು ಗಿಫ್ಟ್ ಚೌಚೌ ಬಾತು ಇದು ಅರೇಂಜ್ ಮಾಡಿ, ಉಪ್ಪಿಟ್ಟು ಖಾರ ಬಾತು ಪ್ಲಸ್ ಒಂದು ಸ್ವೀಟು, ಇನ್ನು ಅನದರ್ ಸ್ವೀಟು, ಬೋಂಡ ಆ ಥರನೂ ಅಷ್ಟೇ ಸಿಂಪಲ್. ಅದು ಭಾಳ ಇಂಪಾರ್ಟೆಂಟ್ ಹೇಳಬೇಕಾದ ನಾನು ಜನಗಳನ್ನ ನೆನೆಸ್ಕೋಬೇಕು. ನಾವು ತಿರುಪತಿಗೆ ಹೋಗ್ಬೇಕಾದ್ರೆ ನಮಗೆ ಕನ್ವೀನಿಯನ್ಸ್ಗೆ ಪ್ರಶ್ನೆ ಬಂತು, ಹೋಗೋ ಖರ್ಚು ಹೋಗೋದು ಹಾಗೆ ಅಂತ. ಬಸ್ಸು ಗಿಸ್ಸು ನಮ್ಮ ಟೈಮಿಗೆ ಆಗಲ್ಲ. ಇದು MG ರೋಡಲ್ಲಿ ತಾಂಬ್ರೆ ಬ್ರದರ್ಸ್ ಅಂತ ವೆರಿ ಫೇಮಸ್ ಆಫೀಸರ್ಸ್ ವೇರ್ ಡಿಪೋ ಅಂತಂದಿದೆ, ಈಗಲೂ ಇದೆ. ಏನು ಸರ್ ಆಫೀಸರ್ಸ್ ವೇರ್ ಡಿಪೋ ಎಲ್ಲರೂ ಮದುವೆಗೆ ಅಲ್ಲಿ ಹೋಗಿ ಸೂಟ್ ಹೊಲಿಸ್ಕೊಳ್ಳೋದು ಅಲ್ಲೇ. ಭಾಳ ಫೇಮಸ್ ಜಾಗ ತಾಂಬ್ರೆ ಅಂತ. ತುಂಬ ಒಳ್ಳೆ ಮನುಷ್ಯ ತಾಂಬ್ರೆ ಬ್ರದರ್ಸ್. ಈಗ ಅವರಿಲ್ಲ, ಅವ್ರ ಮಕ್ಕಳಲ್ಲೂ ಎಲ್ಲ ವಯಸ್ಸಾದ ಹೋಗ್ಬಿಟ್ಟಿದ್ದಾರೆ. ಅವರು ಹೇಳಿರು, ನಮ್ಮ ತಂದೆನ ಏಕವಚನದಲ್ಲಿ ಮಾತಾಡ್ಸಿದ್ರು. ಈಗ ನಮ್ಮ ತಂದೆನ ಒಂದು ಏಕವಚನ, ಏನು ತಾಂಬ್ರೆ ಹೀಗಿದೆ ಪರಿಸ್ಥಿತಿ ಅಂದರೆ ಮದುವೆ ಫಿಕ್ಸ್ ಆಗಿದೆ, ಏನು ಯೋಚನೆ ಮಾಡಬೇಡ, ನೀನು ಒಂದು ಅಂಬಾಸಿಡರ್ ಕಾರ್ ಕೊಡ್ತೀನಿ, ಸಾಕಾಗುತ್ತಾ? ಸಾಕಾಗುತ್ತೆ. ಒಂದು ಅಂಬಾಸಿಡರ್ ಕಾರ್ ಕೊಟ್ಟರು ಅವರು. ದೊಡ್ಡ ಕಾರು, ಡ್ರೈವರು ಸಮೇತ. ನಾವು 3 ಕಾಸು ಕೊಡಲಿಲ್ಲ. ಹೋದ್ವಿ, ಪೆಟ್ರೋಲ್ ಒಂದು ಹಾಕಿಸ್ಕೊಂಡಿದ್ದೆ ಅಷ್ಟೇ ಅದಕ್ಕೆ ಕಾರ್ಗೆ. ಮದುವೆ ಹೋದ್ವಿ, ಯಾಕಂದ್ರೆ ಕೈಯಲ್ಲಿ ಖರ್ಚಿದ್ರೆ ದುಡ್ಡು ಏನಿಲ್ಲ, ಬಡತನಕ್ಕೆ ಮದುವೆ ನಾವು ಮಾಡಿದ್ದೆ. ಬಂದ್ವಿ, ವಾಪಸ್ ಬಂದ್ವಿ. ಅಲ್ಲಿ ಸಿಂಪಲಾಗಿ ಅರೇಂಜ್ ಮಾಡಿದ್ವಿ. ಎಂಟೈರ್ ಆ ಟೀ ಅರೇಂಜ್ ಮಾಡಿದ್ವಲ್ಲ ಕಮಲಾ ನರ್ಸಿಂಗ್ ಹೋಮಲ್ಲಿ ಮಾಡಿದ್ದಕ್ಕೆ ಅದರದೇ ಖರ್ಚು ನಮಗೆ ಆಗಿದ್ದು ಅಬೌಟ್ 400 ರೂಪೀಸ್ ಆಯಿತು. ದಟ್ ವಾಸ್ ದಿ ಎಂಟೈರ್ ಎಕ್ಸ್ಪೆನ್ಸಸ್. ಆ್ಯಂಡ್ ಇದಿದೆ ನೋಡಿ ಇನ್ವಿಟೇಷನ್ನು, ನೋಡಿರಲ್ಲ, ಅದು ಯಾರು ಮಾಡಿಕೊಟ್ಟು ಅಂದರೆ ಗಾಂಧಿ ಬಜಾರ್ನಲ್ಲಿ ಫೇಮಸ್ ಪ್ರಿಂಟರ್, ಅವ್ರ ಹೆಸರು ಮರ್ತೋಗ್ಬಿಟ್ಟೆ ನಾನು. ತುಂಬ ಒಳ್ಳೆ ಮನುಷ್ಯ. ಹೋಗಿ ಹೇಳಿದೆ ಮಾಡಿಕೊಡ್ತೀನಿ ಅಂತ. ಮಾಡಿಕೊಟ್ರು, ಎಲ್ಲ ಮಾಡಿದ್ರು. ದುಡ್ಡೇನು ಕೊಡಬೇಕು ಅಂತ. ಜಯರಾಮ್ ನಿಮ್ಮ ಹತ್ರ ನಾನು ದುಡ್ಡು ತೊಗೊಳ್ಳಿ, ನಾನು ನಾಟಕ ಎಲ್ಲ ನೋಡಿದ್ದವರು, ತುಂಬ ಬೇಕಾದ ನಿಮ್ಮ ಅಭಿಮಾನಿ. ಅಭಿಮಾನಿ ಅಂತೆಲ್ಲ ಅವರ ನಾಟಕದ ಪುಸ್ತಕದ ಬಹಳ ಇದು. ಅವ್ರ ಹೆಸರು ಮರ್ತಬಿಟ್ಟೆ. ಭಾಳ ಫೇಮಸ್ ಮ್ಯಾನ್. ಗಾಂಧಿ ಬಜಾರ್ನಲ್ಲಿ ಇನ್ನೂ ಇರಬೇಕು ಅವ್ರ ಪ್ರಿಂಟರ್ಸು. ಅವರು ಗೊತ್ತಿಲ್ಲ ನನಗೆ. ಅವರು ಹೇಳಿದರು, ನಿನ್ನ ಹತ್ರ ನಾನು ಜಯರಾಮ್ ತಗೊಳಕ್ಕೆ ನನಗೊಂದು ಇನ್ವಿಟೇಷನ್ ಕೊಟ್ಬಿಡು. ಅವರೇ ಪ್ರಿಂಟ್ ಮಾಡಿದ್ದು. ನನಗೊಂದು ಕೊಡಿಲಿ ಅಂತ ಅವ್ರ ಹೆಸರು ಬರೆದ್ಬಿಟ್ಟು ಇನ್ವಿಟೇಷನ್ ಕೊಟ್ಟು ಮಂತ್ರಾಕ್ಷರ ಹಾಕ್ಕೊಟ್ಬಿಡ್ತಾರೆ. ಎಲ್ಲ ಜನಗಳು ಎಂಥ ಜನ ಇದ್ರು ನೋಡಿ. ಯಾರು ನಮ್ಮ ತಂದೆನೋ ನಮ್ಮ ತಾತನೋ ಯಾರು ಪುಣ್ಯ ಮಾಡಿದ್ದೋ ನನಗದು ಓದಕ್ಕೆ ಬರ್ತೀವಿ. ತುಂಬ ಚೆನ್ನಾಗಾಗಿತ್ತು. ಸೊ 400 ರೂಪಾಯಿ ಮದುವೆ ಆಗ್ಬಿಟ್ರಿ? ಅಷ್ಟೇ, 400 ರೂಪಾಯಿ ಅಷ್ಟೇ. ಆಮೇಲೆ ಮದುವೆಗೆ ಹಿಂದಿನ ದಿವಸ 2 ದಿವಸ ಹಿಂದೆ ನಾನು ಫ್ಯಾಕ್ಟ್ರಿಗೆ ಹೋಗಿದ್ದೆ. ಮದುವೆ ಆದ ಮಾರನೇ ದಿವಸ ಆಫೀಸ್ ಕೊಟ್ಟದೆ. ಹನಿಮೂನು ಇಲ್ಲ ಆವಾಗಿನ ಕಾಲದಲ್ಲಿ ಹನಿಮೂನು ಇಲ್ಲ, ದುಡ್ಡೇ ಇಲ್ಲ, ಏನೆಲ್ಲ ಚೆನ್ನಾಗಿ ಹೇಳಿರಿ ನೀವು. ಮದುವೆಗೆ ಕಾಸಿಲ್ಲ, ಹನಿಮೂನ್ಗೆ ಗೆಲ್ತಿರೋದು. ಎಲ್ಲ ಹೋಗೋದು. ಮತ್ತು ಅವಳು ಕೆಲಸಕ್ಕೆ ಹೋದ್ರು, ನಾನು ಕೆಲಸಕ್ಕೆ ಹೋದೆ ಅಷ್ಟೇ. ಆರಾಮಾಗಿ. ಲಾಲ್ಬಾಗ್ ಕಬ್ಬನ್ ಪಾರ್ಕರ್ ಹೋದ್ರಾ? ಎಲ್ಲೂ ಹೋಗಲಿಲ್ಲ ನಾವು. ನಮ್ಮ ಪಾಡಿಗೆ ನಾವು ಕೆಲಸ. ಅವಳು ಬೆಳಗ್ಗೆ ಎದ್ದು ಹೊರಟೋಗ್ಬಿಡೋಳು, 8 ಗಂಟೆ ಟ್ರೆಷರಿಗೆ ಹೋಗೋಳು. ಬಸ್ ಹಿಡ್ಕೊಂಡು ಹೋಗ್ಬೇಕಾಗಿತ್ತು ಚಾಮರಾಜಪೇಟೆಯಿಂದ. ನಾನು ITA ಬಸ್ ಬರೋದು ಇಲ್ಲಿ ITA ಎಂಪ್ಲಾಯಿ? ITನಲ್ಲಿ ಅಲ್ಲಿ ಮಾಧವನ್ ಪಾರ್ಕ್ ತನಕ ಬರೋದು. ಮಾಧವನ್ ಪಾರ್ಕ್ ಗ್ರೌಂಡ್ ಇದೆಯಲ್ಲ ಈಗ, ಅಲ್ಲಿ ಬರೋದು. ಇಲ್ಲಿ ನಡ್ಕೊಂಡು ಅಲ್ಲಿ ಹೋಗ್ತಾಯಿದ್ದೆ. ಅಲ್ಲಿಂದ ಬಸ್ ಹಿಡ್ಕೊಂಡು ಹೋದರೆ ಸಾಯಂಕಾಲ 6 ಗಂಟೆ ಮನೆ. ಆಮೇಲೆ ಬಂದರೆ ಮನೆಗೆ ಬರ್ತಾಯಿದ್ವಿ. ಇಲ್ಲದೆ ನಮ್ಮ ನಾಟಕದ ಸಂಸ್ಥೆ ಇತ್ತಲ್ಲ, ಹಿಸ್ಟ್ರಿಯಾನಿ ಕ್ಲಬ್ ಅಂತ ಮಾಡಿದ್ವಿ. ನಮ್ಮ HN ವಿಷಯ ಅದು ಆಮೇಲೆ ಇಂಟರ್ವ್ಯೂ ಮಾಡೋವಾಗ ಹೇಳ್ತೀನಿ. HN ಬಗ್ಗೆ ಹೇಳಲಿಕ್ಕೆ ಹೋದರೆ ಅವ್ರು ನಮಗೆ ನಾಟಕಕ್ಕೆ ಎಷ್ಟು ಮಾಡಿರು ಅಂತಂದರೆ ನರಸಿಂಹಯ್ಯನವರು ಯಾವ ಟೈಮ್ನಲ್ಲೂ ನಾನು ಅವ್ರನ್ನ ನೆನೆಸ್ಕೊತಾ ಇರ್ತೀನಿ. ಬನ್ನಿ ಅವ್ರ ಬಗ್ಗೆ ಇವರು ಮಾತಾಡೋಣ. ನೋಡಿ ಅಮ್ಮ ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಹೋಗ್ಬೋದು, ಈ ಕಡೆಯಿಂದ ಹೋಗೋಣ. ಕಿಚನ್ ನೋಡ್ಬೋದಲ್ಲ ನೀವು? ಬನ್ನಿ. ಕಿಚನ್ ನೋಡಬೇಕು ಅಂದರೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಬರ್ತೀವಮ್ಮ, ಪರ್ಮಿಷನ್ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇದೇನು ಇಷ್ಟು ದೊಡ್ಡ ಕಿಚನ್ ಅಂತ ಎಲ್ಲರೂ ಹೇಳ್ತಾರೆ. ಅಯ್ಯೋ, ಇದು ರೂಮ್ ಅಷ್ಟು ಹಾಲ್ ಅಷ್ಟು ದೊಡ್ಡದಿದೆ. ಯಾಕೆ ಅಂದರೆ ಆವಾಗ ಏನು ಮಾಡ್ತಾ ಇದ್ವಿ ನಾವು ಅಂದರೆ, ನಮ್ಮ ಅಮ್ಮ ಅಡುಗೆ ಮಾಡಿಬಿಟ್ರೆ ಮಧ್ಯದಲ್ಲಿ ಇಟ್ಬಿಡೋರು. ಸುತ್ತೂರ ನಾನು, ನಮ್ಮ ಅಣ್ಣ, ನಮ್ಮ ಅಕ್ಕ, ನನ್ನ ತಮ್ಮಂದರು ಎಲ್ಲ ಸುತ್ತೂರ ಕೂತ್ಕೊಂಡ್ಬಿಡ್ತಾ ಇದ್ವಿ. ಸೊ ಅಲ್ಲಿ ಅಡುಗೆ ಮಾಡಿ ಎಲ್ಲ ಸೆಟಲ್ ಇಟ್ಕೊಂಡ್ಬಿಡೋದು. ಇಲ್ಲೇ ಎಲ್ಲ ಇದು ಅಡುಗೆ ಪಾತ್ರೆ ಇಟ್ಕೊಂಡ್ಬಿಡೋದು. ಅನ್ನ ಸಾರು ಎಲ್ಲ ಇಟ್ಕೊಂಡ್ಬಿಡೋದು. ನಾವು ತಟ್ಟೆಗಳು ಕೈಲಿ ನೆಲದ ಮೇಲೆ ಇಟ್ಕೊಂಡು ಎಲ್ಲ ಬಡಿಸ್ಕೊಳ್ತಾ ಇದ್ವಿ. ಡೈನಿಂಗ್ ಟೇಬಲ್ ಸೆಟಪ್ ತರಲ್ಲ ಇಲ್ಲ? ಅಯ್ಯೋ, ಟೇಬಲ್ ಅನ್ನೋದು ನಾವು ಕನಸಿನಲ್ಲಿ ಕಂಡಿರಲಿಲ್ಲ ಅವಾಗ. ಇವೆಲ್ಲ ಆಮೇಲೆ ಒಂದು ನೆಲಕ್ಕೆ ಇದಾಕಿ ಗಾರೆ ಹಾಕಿದ್ರಾ? ಕೆಂಪು ಕಾವಿ? ಇದು ಕೆಂಪು ಅಲ್ಲದೆ ನೋಡಿ, ಅದೇ ಮನೆಯೆಲ್ಲ ಅದೇ ಇದ್ದಿದ್ದು ಕೆಂಪು ಕಾವಿ. ಆಮೇಲೆ ನೆಲ ಒಡೆದೋಯ್ತು. ಇದು ಅದು ಹೊಡೆದಿದೆ, ಅದನ್ನು ಮಾಡಿಸಿಲ್ಲ. ಇದು ಮಾತ್ರ ಇದು ಹಾಲು
ಎರಡು ಮಾತ್ರ. ಇದು ಕೆಂಪು ಕಾವಿನ ಒರಿಜಿನಲ್. ಈ ಮನೆ ಎಷ್ಟು ಅಲ್ಲಿದೆ ಹಿಂದ್ಗಡೆ ಇರೋದೆಲ್ಲ ಕೆಂಪು. ಓಕೆ, ಕೆಂಪದೆ ಎಲ್ಲ. ಓಕೆ, ಮೇಜ್ ಕಟ್ಟು ಕೆಂಪದು ಎಲ್ಲ ಹಳೆಯದೇ ಎಲ್ಲ ಇದೆ. ಇವೆಲ್ಲ ಕೆಲವು ಆಲ್ಟ್ರೇಷನ್ಸ್. ಈ ಗೂಡು ಇವಳು ನನ್ನ ಸೊಸೆ ಮಾಡಿಸಿದ್ಲು. ಅಲ್ಲಿ ಗೂಡು ಮಾಡಿಸಿದ್ದು. ಅಲ್ಲಿರಲಿಲ್ಲ, ಅಡಿಕೆ ಕಟ್ಟೆ ಇಲ್ಲಿತ್ತು. ಆವಾಗ ಬೆಂಚ್ಕಲ್ ಮೇಲೆ ಬೆಣಚ್ಕಲ್ಲು, ಕಡಪಕಲ್ಲು ಇಲ್ಲಿ ಇದಿತ್ತು, ಚಿಮಣಿ ಇತ್ತು. ಆಗಿನ ಕಾಲದಲ್ಲಿ ಚಿಮಣಿ ಇದು. ಅವಾಗೇನು ಗ್ಯಾಸ ಸೌದೆ ಒಲೆನಾ? ಗ್ಯಾಸು ಭಾಳ ಲೇಟ್ ಬಂದಿದ್ದು. ಇದು ಸಿಮೆಂಟ್ ಸ್ಟವ್. ಅವಾಗ ಸಿಮೆಂಟ್ ಇದ್ಲೊಲೆ ಸಿಮೆಂಟ್ ಸ್ಟವ್, ತೌಡಿನ ಒಲೆ ಅಂತ ತೌಡು ಬರೋದು, ಹೊಟ್ಟು ಅದನ್ನು ತೊಗೊಂಬಂದು ಅದಕ್ಕೊಂದು ಸ್ಟವ್ ಬರೋದು, ಅದನ್ನು ಇಟ್ಕೊಂಡಿದ್ವಿ ಒಂದಷ್ಟು ದಿವಸ. ಎಲ್ಲ ಆದಮೇಲೆ ಗ್ಯಾಸ್ ಬಂದ್ಬಿಡ್ತು ನಮಗೆ. ಗ್ಯಾಸ್ ಬಂದಮೇಲೆ ಅನ್ನ, ಚಪಾತಿ, ಹುಳಿ ಇದನ್ನೆಲ್ಲ ಚೇಂಜ್ ಮಾಡಿದಾಗ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ವಿ. ಅದೆಲ್ಲ ರೀಸೆಂಟ್ ಅಂದರೆ ಕನ್ಸಿಡರಬಲಿ ರೀಸೆಂಟ್. ಯಾಕೆಂದರೆ 64 ವರ್ಷದಲ್ಲಿ ನಾವು ರೀಸೆಂಟ್ ಅಂದರೆ ಹೇಗೆ ಹೇಳೋಕ್ಕಾಗುತ್ತೆ. ನೀವು ಚೆನ್ನಾಗಿ ನಗ್ತೀರಿ ನೀವು. ಅಮ್ಮ ಕಾಫಿ ಮಾಡ್ತಾ ಇದ್ದಾರೆ ನಮ್ಮ ರಂಜಿನಿ ಮೇಡಮ್ ನಮಗೋಸ್ಕರ. ಅವ್ರು ಭಾಳ ಖ್ಯಾತ ನಿರೂಪಕರವರು, ಒಳ್ಳೆ ಸಂಗೀತಗಾರ್ತಿ. ಥ್ಯಾಂಕ್ ಯು ಮಾ. ಸರ್ ಸಖತ್ತಾಗಿದೆ ಸರ್ ಸೆಟಪ್. ಇಲ್ಲೊಂದು ರೂಮು. ಅಲ್ಲ ಇದೇಳಿ ಹಾಲು. ಇದು ಹಾಲು. ಇದು ಹಾಲು. ಈ ಹಾಲು ಅಷ್ಟೇ ನಮ್ಗೆ ಐಡಿಯಾ ಇದ್ದಿದ್ದು. ಅವಾಗ ನಮ್ಮಲ್ಲಿ ಕುರ್ಚಿ ಆ ಥರದ್ದೇನಿರಲ್ಲ. ಚಾಪೆ ಇದು ಹಾಕೊಂಡು ಕೂತ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ ಅಂತ. ಇಡೀ ಹಾಲ್ ಖಾಲಿ. ಈಗ ಹಾಲು ಖಾಲಿ. ಚಾಪೆ ಹಾಕೋ ಚಾಪೆ ಹಾಕಿ ಅವಾಗೆಲ್ಲ ಚಾಪೆ. ಆಮೇಲೆ ಒಂದು ರೌಂಡ್ ಸುತ್ತೋ ಚಾಪೆ ಬರೋವಲ್ಲ, ಚಾಪೆಗಳು ಹಾಕ್ತಾ ಇದ್ವಿ. ಬಟ್ ಆಮೇಲೆ ಬರ್ತಾ ನಮ್ಮದು ಫೈನಾನ್ಷಿಯಲ್ ಕಂಡೀಷನ್, ನಮ್ಮ ಹುಡುಗರೆಲ್ಲ ಓದಿರು ಇದಾಯಿತು. ಆಮೇಲೆ ಕುರ್ಚಿಗಳು ಬರೋಕ್ಕೆ ಶುರು ಆಯಿತು. ಈಗ ಸೋಫಾ ಬಂತು. ಎಲ್ಲ ಫೈನಾನ್ಷಿಯಲಿ ಇಂಪ್ರೂವ್. ಈಗ ಖಂಡಿತವಾಗಿ ನಮ್ಮ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿದ್ದಾರೆ. ನನ್ನ ಸೊಸೆ ಆಗಲಿ, ಇಬ್ಬರು ಸೊಸೆಯರು ಏನು ಮಾತಾಡೋದಾಗೆ ಇಲ್ಲ. ನಾನು ರಿಟೈರ್ ಆಗಿದ್ದು 92ನಲ್ಲಿ ರಿಟೈರ್ ಆದೆ. ರಿಟೈರ್ ಆಗಿ 32 ವರ್ಷ ಆಯಿತು. ಹೌದು, 32 ವರ್ಷ. ಪೆನ್ಷನ್ ಬರುತ್ತೆ? ಇಲ್ಲ, ನಮಗೆ ITIನಲ್ಲಿ ಪೆನ್ಷನ್ ಕೊಡೋದು. ITIನಲ್ಲಿ ಪೆನ್ಷನ್ ಇಲ್ವಾ? ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು. ನಿಮ್ಮನ್ನು ನಾನು ಬಿಡೋರಮ್ಮ. ಅವು ನೀವು ಒಂದು ಹಾಡು ಆಡಲೇಬೇಕು. ಆಮೇಲೆ ಬರ್ತೀನಿ ನಿಮ್ಮ ಕ್ಲಾಸಿಗೆ. ಅವು ಬಂದಿದ್ವಿ, ನೀವು ಕ್ಲಾಸಲ್ಲಿ ಇದ್ದೀರ ಅಂತ ಹಂಗೆ ಬಂದಿದ್ದೀನಿ ನಾನು. ಸಣ್ಣ ರೆಕಾರ್ಡಿಂಗ್ ಇದೆ, ನೀವು ಮುಗಿಸ್ಕೊಳ್ಳೋಕೆ ನಾನು ಬರ್ತೀನಿ. ಬರ್ತೀರಾ? ಓಕೆ, ನೋ ಪ್ರಾಬ್ಲಮ್. ಇವ್ರಿಗೆ ನನಗೆ ಬೇರೆ ಲೋಟನೇ ಬೇರೆ. ಯಾಕೆಂದರೆ ಕೈ ನಡುಕ ಇದೆ ನನಗೆ. ಅಪ್ಪಡಿ ಸ್ಟೇಜ್ ಫ್ರೈಟ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಅದಕ್ಕೆ ಸ್ಟೇಜ್ಗೆ ಹೋಗೋತ್ಲು ನಡುಕ ಬರುತ್ತೆ, ಕ್ಯಾಮ್ರಾ ನೋಡೋತ್ಲು ನಡುಕ ಬರುತ್ತೆ ಅಂತೇನಿಲ್ಲ. ನನಗೆ ಚಿಕ್ಕನ್ನಿಂದ ಇದು ನರ್ವಸ್ ವೀಕ್ನೆಸ್ ಇದೆ. ಈಗ 90 ವರ್ಷ ಆಗಿದ್ದಕ್ಕೆ ಬಂದಿಲ್ಲ. ಇದು ವಯೋಸಹಜ ಅಲ್ಲ. ಇದು ಒಂದು ಬಳಿ ಬಂದು ತಾಕಿತು ಎನ್ನೆದೆಯ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.